ಕರ್ನಾಟಕ ಟೆಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಸುದೀರ್ಘವಾಗಿ ನೋಡ್ತಾ ಹೋಗೋಣ. ಇಲ್ಲಿ ಕನ್ನಡ ಸಂಧಿಗಳು ಅಂತ ಬರ್ತವೆ. ಇದರಲ್ಲಿ ಮೇಯ್ನು ಕನ್ನಡ ಸಂಧಿಗಳು ಮೂರಿದ್ದಾವೆ. ನಮಗೆ ಈಗಾಗಲೇ ಗೊತ್ತಿದೆ ಲೋಪಸಂಧಿ, ಆಗಮ ಸಂಧಿ ಮತ್ತು ಇನ್ನೊಂದು ಆದೇಶ ಸಂಧಿ. ಇಲ್ಲಿ ಲೋಪಸಂಧಿ ಅಂತಂದರೆ ಈ ರೀತಿ ಬರುವಂಥದ್ದು, ಒಂದು ಅಕ್ಷರ ಲೋಪ ಆಗುವಂಥದ್ದು, ಅರ್ಥ ಕೆಡದಂತೆ ಒಂದು ಅಕ್ಷರ ಲೋಪ ಆಗುವಂಥದ್ದು, ಮಾತಿಲ್ಲ, ಬೇರೊಬ್ಬ, ಈ ರೀತಿ ಬರುವಂಥದ್ದು, ಇವೆಲ್ಲ ಲೋಪಸಂಧಿಗಳು. ಇವೆಲ್ಲ ಆಗಮ ಸಂಧಿ. ಇದು ಯಕರಾಗಮ ಸಂಧಿ, ಇದು ಇಲ್ಲಿಂದ ವಕರಾಗಮ ಸಂಧಿ. ಇವೆಲ್ಲ ನಿಮಗೆ ಗೊತ್ತಿದ್ದಾವೆ. ಅಂದರೆ ಇದನ್ನು ಓದ್ಕಿನದಕ್ಕೆ ನಮಗೆ ಗೊತ್ತಾಗಬೇಕು. ತೆನೆಯನ್ನು ಅಂತ ಬಂದರೆ ಯಕರಾಗಮ ಸಂಧಿ, ಮಡುವನ್ನು ಅಂತ ಬಂದರೆ ವಕರಾಗಮ ಸಂಧಿ. ನೆಕ್ಸ್ಟ್ ಇದರಲ್ಲಿ ಕನ್ನಡ ಸಂಧಿಯಲ್ಲಿ ಆದೇಶ ಸಂಧಿ ಅಂತೇಳಿ. ಇದು ಚಳಿಗಾಲ, ಬಾಯ್ದರೆ, ತಲೆಗಟ್ಟು, ಕಂಗೆಟ್ಟು, ಬೆಂಬತ್ತು. ಅಂದರೆ ಗದಾಪಗಳಿಗೆ ಕತಾಪಗಳು ಆದೇಶವಾಗಿ ಬಂದರೆ ಆದೇಶ ಸಂಧಿ ಆಗುವಂಥದ್ದು. ತಾ ಇದೆ, ದಾ ಆಗಿದೆ, ತಾಕೆ ತಾ, ಪಾಕೆ ಬಾ ಬಂದಿರುವಂಥದ್ದು, ತಾಕೆ ದಾ ಬಂದಿರುವಂಥದ್ದು, ಈ ರೀತಿ ಆಗುವಂಥದ್ದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ. ಅಂದರೆ ಸಿಂಪಲ್ಲಾಗಿ ಶಾರ್ಟ್ಕಟ್ಟಾಗಿ ಹೇಳ್ತಾ ಹೋಗ್ತೀನಿ, ಅವನ್ನ ಓದೋದಕ್ಕೆ ನಿಮಗೆ ಈ ಸಂಧಿ ಅಂತ ಗೊತ್ತಾಗಲಿ ಅಂತೇಳಿ ಉದಾಹರಣೆ ಸಹಿತ ಹೇಳ್ತಿರುವಂಥದ್ದು. ನೆಕ್ಸ್ಟ್ ಬಂದರೆ ನಮಗೆ ಸಂಸ್ಕೃತ ಸಂಧಿಗಳು ಅಂತ ಬರ್ತವೆ. ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ ನಮಗೆ ಗೊತ್ತಾಗ್ತಿದೆ. ಸ್ವರದ ಮುಂದೆ ಸ್ವರ ಬಂದರೆ ಸವರ್ಣ ದೀರ್ಘ ಸಂಧಿ. ದೇವಾನುಸೂರ, ಸುರಾಸೂರ, ಮಹಾತ್ಮ, ರವೀಂದ್ರ, ಲಕ್ಷ್ಮೀಶ, ಗುರುಪದೇಶ, ಇವೆಲ್ಲವೂ ಕೂಡ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಬಂದರೆ ಗುಣ ಸಂಧಿ. ಗುಣಸಂಧಿಗೆ ಬಂದರೆ ಮಹೇಶ, ನರೇಂದ್ರ, ಏಕೋನ, ದೇವರ್ಷಿ, ಚಂದ್ರೋದಯ, ಇವೆಲ್ಲವೂ ಕೂಡ ಗುಣಸಂಧಿಗೆ ಬರುವಂಥವು. ಅರುಣೋದಯ, ಈ ರೀತಿ ಬರುವಂಥವೆಲ್ಲ ಗುಣಸಂಧಿ. ನೆಕ್ಸ್ಟ್ ಬಂದರೆ ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಬಂದರೆ ಏಕೈಕ, ಅಷ್ಟೈಶ್ವರ್ಯ, ವಿದ್ಯೈಶ್ವರ್ಯ, ಮಹೋನ್ನತ, ಇವೆಲ್ಲವೂ ಕೂಡ ಬರುವಂಥದ್ದು. ನೆಕ್ಸ್ಟು ಎಂಡ್ ಸಂಧಿಗೆ ಬಂದರೆ ಅತ್ಯಂತ, ಮನ್ವಂತರ, ಪಿತ್ರಾರ್ಜಿತ, ಇವೆಲ್ಲವೂ ಕೂಡ ಎಂಡ್ ಸಂಧಿಗೆ ಸಂಬಂಧಪಟ್ಟಂತಹ ಸಂಧಿಗಳಾಗಿರ್ತವೆ. ನೆಕ್ಸ್ಟ್ ಬಂದರೆ ಇದರಲ್ಲಿ ಸಂಸ್ಕೃತದಲ್ಲಿ ವ್ಯಂಜನ ಸಂಧಿಗಳು ಅಂತ ಬರ್ತವೆ. ಇದರಲ್ಲಿ ಜಸ್ತ್ವ ಸಂಧಿ, ದಿಕ್ ಪ್ಲಸ್ ಅಂತ ದಿಗಂತ, ಅಜಂತ, ಷಡಾನನ, ಇವೆಲ್ಲವೂ ಕೂಡ ಬರುವಂಥವು. ನೆಕ್ಸ್ಟ್ ಬಂದರೆ ಇವನ್ನ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ಕರಿತೀವಿ. ಚುತ್ವ ಸಂಧಿ ಮತ್ತು ಜತ್ವ ಸಂಧಿ, ಮನಃಶುದ್ಧಿ, ಇವೆಲ್ಲವೂ ಕೂಡ ಬರುವಂಥವು. ಈ ಉದಾಹರಣೆ ಸಹಿತ ಇರುವಂಥವು. ನೆಕ್ಸ್ಟ್ ಬಂದರೆ ಇದರಲ್ಲೇ ಸಂಸ್ಕೃತದಲ್ಲಿ ಅನುನಾಸಿಕ ಸಂಧಿ, ಇವನ್ನ ನೀವು ಈಸಿಯಾಗೆ ಕಂಡುಹಿಡಿತೀರ. ವಾಗ್ಮೇಯ, ಷಣ್ಮುಖ, ಸನ್ಮಾನ, ಚಿನ್ಮಯಿ, ಇವೆಲ್ಲವೂ ಕೂಡ ಅಂದರೆ ಅನುನಾಸಿಕೆಗಳು ಅಂದರೆ ಗೊತ್ತಿದೆ ನಮಗೆ, ಆ ಒಂದು ಇರುವಂತಹ ಸಂಧಿಗಳು. ನೆಕ್ಸ್ಟ್ ಬಂದರೆ ಸಮಾಸಗಳು. ಸಮಾಸಗಳಲ್ಲಿ ತತ್ಪುರುಷ ಸಮಾಸ, ಇವೆಲ್ಲವೂ ಕೂಡ ತತ್ಪುರುಷ ಸಮಾಸಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳಾಗಿರ್ತವೆ. ಅರಸನ ಮನೆ, ಅರಸನ ಅಂದರೆ ಉತ್ತರ ಪದ ಪ್ರಧಾನವಾಗಿರ್ತೈತೆ, ಮನೆ ಅನ್ನೋದು ಒಂದು ನಾಮ ಪ್ರಕೃತಿ ಆಗಿರ್ತೈತೆ ಅಂತಕ್ಕಂಥದ್ದನ್ನು ತತ್ಪುರುಷ ಸಮಾಸ ಅಂತ ಕರೆಯುವಂಥದ್ದು. ಪೂರ್ವಪದ ನಾಮ ಪ್ರಕೃತಿ ಆಗಿರ್ತೈತೆ ಅಂತ. ಉತ್ತಮ ಅಂತಕ್ಕಂಥದ್ದು ಉತ್ತಮರಲ್ಲಿ ಉತ್ತಮ, ಉತ್ತಮೋತ್ತಮ ಅಂತ ಬರುವಂಥದ್ದು. ನೆಕ್ಸ್ಟ್ ಬಂದರೆ ಕರ್ಮಧಾರೆಯ ಸಮಾಸ. ಇದರಲ್ಲಿ ವಿಶೇಷ ಮತ್ತು ವಿಶೇಷಣಗಳಿಂದ ಕೂಡಿರುವಂಥದ್ದನ್ನು ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಈ ರೀತಿ ಇರ್ತವೆ. ಇಂಚರ, ಇನಿದು ಪ್ಲಸರ ಇಂಚರ, ಇವೆಲ್ಲವೂ ಕೂಡ ಕರ್ಮಧಾರೆ ಸಮಾಸವನ್ನು ಗುರುತಿಸುವಂಥವು ಇವು. ಇರಿದಾದ ಪ್ಲಸ್ ಮರ ಎಮ್ಮರ, ಹೆಜ್ಜೇನು, ಇರಿದಾದ ಪ್ಲಸ್ ಚೇನು ಹೆಜ್ಜೇನು, ಈ ರೀತಿ ಬರುವಂಥವು. ನೆಕ್ಸ್ಟ್ ಬಂದರೆ ದ್ವಿಗು ಸಮಾಸ. ದ್ವಿಗು ಸಮಾಸ ಅಂದರೆ ದ್ವಿಗು ಅಂದರೆ ಉತ್ತರ ಪದದಲ್ಲಿ ಯಾವಾಗಲೂ ಸಂಖ್ಯೆಯನ್ನು ಸೂಚಿಸುತ್ತೆ. ಪೂರ್ವ ಪದದಲ್ಲಿ ಮಡಿ, ಕೆಲ, ಅಂಗ,
ಇವುಗಳನ್ನು ಗುರುತಿಸುವಂಥದ್ದು. ಮುಮ್ಮಡಿ, 3 + ಮಡಿ ಮುಮ್ಮಡಿ, ಇಕ್ಕೆಲ, ಏಕಾಂಗ ಇವೆಲ್ಲವೂ ಕೂಡ ಒಂದು ಸಂಖ್ಯೆಯೊಂದಿಗೆ ಗುರುತಿಸ್ಕೊಳ್ಳುವಂಥದ್ದು. ಮುಕ್ಕಣ್ಣ, 3 ಕಣ್ಣಿರುವವನು ಮುಕ್ಕಣ್ಣ. ನೆಕ್ಸ್ಟ್ ಅಂಶಿ ಸಮಾಸ, ಒಂದು ಭಾಗವನ್ನು ಹೇಳುವಂಥದ್ದು, ಒಂದು ಸಂಪೂರ್ಣ ಇಡಿಯನ್ನು ಒಂದು ಭಾಗವಾಗಿ ಹೇಳುವಂಥದ್ದು. ಕೈ + ಅಡಿ ಅಂಗೈ, ಇಂದಲೆ, ತಲೆಯ + ಹಿಂದೆ ಇಂದಲೆ, ಉಬ್ಬಿನ + ಕೊನೆ ಹುಬ್ಬು ಈ ರೀತಿ ಬರುವಂಥವನ್ನು ಮೂಗಿನ + ತುದಿ ಮೂಗು ಆಗುವಂಥದ್ದು. ಇವೆಲ್ಲ ಅಂಶಿ ಸಮಾಸ, ಅಂದರೆ ಒಂದು ಭಾಗವನ್ನು ಸಂಪೂರ್ಣವಾಗಿ ಪ್ರತಿನಿಧಿಸುವಂಥದ್ದು. ಇದು ದ್ವಂದ್ವ ಸಮಾಸ ಅಂದರೆ ನಿಮಗೆ ಗೊತ್ತಿದೆ. ಗಿಡ ಮರ ಬಳ್ಳಿ, ಗುಡುಗು ಸಿಡಿಲು ಮಿಂಚು, ರಾಮ ಲಕ್ಷ್ಮಣ ಸೀತೆ ಈ ರೀತಿ ಬರುವಂಥವು ಇವು. ಇದನ್ನು ನಾವು ಈಸಿಯಾಗಿ ಏನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟು ಬಹುರ್ವಿ ಸಮಾಸ. ಇಲ್ಲಿ 3 ಕಣ್ಣುಳ್ಳವನು ಅಂತ ಬರ್ತಿದೆ. ಇದನ್ನು ಮುಕ್ಕಣ್ಣ, ನಾಲ್ಮೊಗ, ಕುಂಟ + ಕಾಲು ಉಳ್ಳವನು ಕುಂಟ ಇವೆಲ್ಲವೂ ಕೂಡ ಬಹುರ್ವಿ ಸಮಾಸಕ್ಕೆ ಬರುವಂಥದ್ದು. ಇಲ್ಲಿ ದ್ವಿಗು ಸಮಾಸ ಮತ್ತು ಬಹುರ್ವಿ ಸಮಾಸ ವ್ಯತ್ಯಾಸ ಮಾಡ್ಕೋಬಾರ್ದು. ಇಲ್ಲಿ ಬಹುರ್ವಿ ಸಮಾಸ 3 ಕಣ್ಣು ಉಳ್ಳವನು ಮುಕ್ಕಣ್ಣ ಅಂದರೆ ಚಕ್ರಪಾಣಿ, ಪಾಲನೇತ್ರ, ನಿಡು ಮೂಗು, ನಿಡಿದು + ಮೂಗು ಉಳ್ಳವನು ನಿಡು ಮೂಗು ಉಳ್ಳವನು ಇವೆಲ್ಲ ಡೊಂಕು ಗಾಲ, ಕಿಚ್ಚು ಗಂಡ್ಲ ಈ ರೀತಿ ಬರುವಂಥವು. ಇವು ಕ್ರಿಯೆ ಸಮಾಸ ಗೊತ್ತು ನಿಮಗೆ. ಕ್ರಿಯೆ ಸಮಾಸವನ್ನು ಈಸಿಯಾಗಿ ಆ ಒಂದು ಪದನೇ ಕ್ರಿಯೆಯನ್ನು ಸೂಚಿಸಿರ್ತೈತೆ. ಅಂದರೆ ಮೈದಡವಿ ಅಂದರೆ ಮೈಯನ್ನು ಕೊಡುತ್ತಿರುವಂಥದ್ದು, ಕೈಯನ್ನು ಮುಟ್ಟಿ ಇವು ಕ್ರಿಯೆಯನ್ನು ಸೂಚಿಸುತ್ತವೆ. ಇವನ್ನ ನಾವು ಈಸಿಯಾಗಿ ಕಂಡುಹಿಡಿಬೋದು. ಇವನ್ನ ಕ್ರಿಯಾ ಸಮಾಸವನ್ನು ಈಸಿಯಾಗಿ ನಾವು ಓದ್ತಿದ್ದಂಗೆ ಕಣ್ದೆರೆ, ಕಣ್ಣನ್ನು ತೆರೆ ಅಂತೇಳಿ, ಕಣ್ಣಂ + ತೆರೆ ಕಣ್ದೆರೆ. ನೆಕ್ಸ್ಟ್ ಬಂದರೆ ಮೇಯ್ನ್ ಇದರ ಒಂದು ಮಾರ್ಕ್ಸ್ ಇರ್ತೈತೆ. ಅಂದರೆ ಅನ್ಯ ದೇಶೀಯ ಪದಗಳು ಮತ್ತು ಅದರ ಪಾರಿಭಾಷಿಕ ಪದಗಳು ಏನಿರ್ತವೆ ಸುಮಾರು 6ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೂ ಬಂದಿರುವಂತಹ ಎಲ್ಲ ಪದಗಳನ್ನು, ಅಂದರೆ ಅನ್ಯ ದೇಶೀಯ ಪದಗಳನ್ನು ಯಾವ್ಯಾವ ಭಾಷೆಯಿಂದ ಬಂದವೆ ಅವುಗಳನ್ನು ಗುರುತಿಸುವಂಥದ್ದನ್ನು ಅಂದರೆ ಕಲೆಕ್ಟ್ ಮಾಡಿರುವಂಥದ್ದು. ಇಲ್ಲಿ ಸಂಸ್ಕೃತ ಸಂಧಿಗೆ ಬಂದರೆ ಇಷ್ಟು ಪದಗಳು ಬರುವಂಥದ್ದು. ಪೃಥ್ವಿ, ರಾತ್ರಿ ಇವೆಲ್ಲವೂ ಕೂಡ ಸಂಸ್ಕೃತ ಸಂಧಿಯಲ್ಲಿ ಬರುವಂಥವು. ನೆಕ್ಸ್ಟು ಆಂಗ್ಲ ಭಾಷೆಯಿಂದ ಬಂದಿರುವಂತಹ ಕನ್ನಡಕ್ಕೆ ಬಂದಿರುವಂಥ ಪದಗಳು, ಪೋರ್ಚುಗೀಸ್ನಿಂದ ಬಂದಿರುವಂತಹ ಪದಗಳು ಇವೆಲ್ಲವೂ ಕೂಡ 6ರಿಂದ 10th ಕವರ್ ಆಗಿರುವಂಥ ಪದಗಳು. ಅರಬಿಕ್ ಮತ್ತು ಪರ್ಷಿಯನ್ ಭಾಷೆಯಿಂದ ಬಂದಿರುವಂತಹ ಪದಗಳು, ಹಿಂದೂಸ್ತಾನಿ ಭಾಷೆಯಿಂದ ಬಂದಿರುವಂಥ ಪದಗಳು ಇವೆಲ್ಲವೂ ಕೂಡ ನಾವು ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಮೇಯ್ನ್ ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯದಲ್ಲಿ ಒಂದು ಕ್ವಶನ್ನಿಗೆ 1 ಅಂಕಕ್ಕೆ 1 ಮಾರ್ಕ್ಸ್ ಇದ್ದೇ ಇರ್ತಿದೆ. ಪ್ರಥಮ ವಿಭಕ್ತಿ ಇವೆಲ್ಲ ಗೊತ್ತಿದೆ ನಿಮಗೆ, ಇವೆಲ್ಲವನ್ನು ರೀಕಾಲ್ ಮಾಡಿಕೊಳ್ಳುವಂಥದ್ದು. ಇದು ಹಳೆಗನ್ನಡದಲ್ಲಿ ಬರುವಂತಹದ್ದು. ನೆಕ್ಸ್ಟ್ ಇವು ಹೊಸಗನ್ನಡದಲ್ಲಿ ಬರುವಂತಹ ಆ, ಅನ್ನು, ಇಂದ, ದೆಸೆಯಿಂದ, ಆ, ಅಲ್ಲಿ ಇವೆಲ್ಲವು. ಇದಕ್ಕೆ ಕಾರಕಾರ್ಥಗಳು ಕರ್ತಾರ್ಥ, ಕರ್ಮಾರ್ಥ, ಕರ್ಣಾರ್ಥ, ಸಂಪ್ರದಾನ ಇವೆಲ್ಲವೂ ಕೂಡ ಕಾರಕಾರ್ಥಗಳು. ನೆಕ್ಸ್ಟು ಬಂದರೆ ಅದಕ್ಕೆ ಹೊಸಗನ್ನಡದಲ್ಲಿರುವಂತಹ ಪದಗಳ ರೂಪವನ್ನು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಹಳೆಗನ್ನಡದಲ್ಲಿ ಬರುವಂತಹ ಪದ ರೂಪವನ್ನು ನಾವಿಲ್ಲಿ ನೋಡ್ಬೋದು. ನೀವು ಇದನ್ನು ಒಂದು ಸತಿ ಕಣ್ಣಾಡಿಸಿದ್ರೆ ಸಾಕು, ನಿಮಗೆ ಅಂದರೆ ಕನ್ನಡ ವ್ಯಾಕರಣದ ಬಗ್ಗೆ ಗೊತ್ತಿದ್ದರೆ ನಿಮಗೆ ಬೇಗ ಇದು ಅರ್ಥ ಆಗುತ್ತೆ. ನೆಕ್ಸ್ಟ್ ಕನ್ನಡ ಭಾಷೆಯಲ್ಲಿರುವ ಕೆಲವು ಪದಗಳನ್ನು ಸರಿಯಾದ ರೂಪ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟು. ಸರಿಯಾದ ರೂಪವನ್ನು ನಾವು ಗಮನಿಸಬೇಕು. ನೋಡ್ರಿ, ಇಲ್ಲಿ ಅನಾವಶ್ಯಕ ಅಂತಿದೆ, ಅನಾವಶ್ಯಕ ಅಂತ ಆಗಬೇಕು. ಇದು ಇದರ ಸರಿಯಾದ ರೂಪ, ಇದು ಸರಿಯಾದ ರೂಪ. ಇದರಲ್ಲಿ ಒಂದು ಕ್ವಶನ್ ಇದ್ದೇ ಇರ್ತೈತೆ. ನಾವು ಎಲ್ಲಿ ತಪ್ಪು ಮಾಡ್ತೀವಿ ನೋಡ್ರಿ, ಉಚ್ಚಾರಣೆ ಅಂತೇಳಿ ನಾವು ಚಾಕೆ ದೊಡ್ಡ ಚ ಅಂದರೆ ಮಹಾಪ್ರಾಣವನ್ನು ಹಾಕಂಗಿಲ್ಲ. ಇಷ್ಟೇ ಬರಬೇಕು ಉಚ್ಚಾರಣೆ, ಇದು ಸರಿಯಾದ ರೂಪ. ಈ ರೀತಿಯೇ ನಾವು ಬರೆಯುವಂಥದ್ದು. ಶ್ರುತಿ ಅನ್ನೋದನ್ನು ನೋಡಿರಿ, ಶ್ರುತಿ ಅಂತ ಈ ರೀತಿ ಬರೆಯಂಗಿಲ್ಲ, ಈ ರೀತಿ ಬರೀಬೇಕು. ಅಂದರೆ ಸರಿಯಾದ ರೂಪ ಇದು. ನೆಕ್ಸ್ಟ್ ಇದು ತಪ್ಪಾದ ರೂಪ, ಸರಿಯಾದ ರೂಪವನ್ನು ಇಲ್ಲಿ ನೋಡ್ಬೋದು. ಇವು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಪದಗಳು. ಅಂದರೆ ಈಗಾಗಲೇ ಕ್ವಶನ್ಸ್ಗಳಲ್ಲಿ ಕೆಲವು ಬಂದಿರುವಂಥವು. ಇದಕ್ಕೆ ಸರಿಯಾದ ರೂಪ ಗೂಢಾಚಾರ. ನೋಡಿರಿ, ಕ್ರೋಢೀಕರಣ ಇಲ್ಲಿ ನಾವು ಈ ರೀತಿ ಬಳಸಿಬಿಡ್ತೀವಿ. ಕ್ರೋಢೀಕರಣ ಅಂದಾಗ ನಮಗೆ ಯಾವುದೇ ಕಾರಣಕ್ಕೂ ಮಹಾಪ್ರಾಣಾಕ್ಷರವನ್ನು ಅಥವಾ ದೀರ್ಘ ಪ್ರಾಣಾಕ್ಷರವನ್ನು ದೀರ್ಘವಾಗಿರುವಂಥದ್ದನ್ನ ಬಳಸಂಗಿಲ್ಲ, ಈ ರೀತಿ ಬಳಸುವಂಥದ್ದು. ಚತುರೋಪಾಯ ಅಂತ ಬಳಸಿಬಿಡ್ತೀವಿ ನೋಡಿರಿ, ಚತುರೋಪಾಯ ಅಷ್ಟೇ ಬರಬೇಕು. ಆರ್ಥಿಕ ಅನ್ನೋದು ಕೂಡ ಅಷ್ಟೇ, ಇದು ಬರೋಂಗಿಲ್ಲ, ಇದು ರೈಟ್ ಇರುವಂಥದ್ದು. ಮಾಂಸಾಹಾರಿ, ಮನೋರಂಜನೆ,
ವಿದೂಷಿ ಇದು ಬರೋಂಗಿಲ್ಲ. ಹೂ ದೀರ್ಘ ಹೂ ಬರೋಂಗಿಲ್ಲ. ಈ ರೀತಿ ನಾವು ಸರಿಪಡಿಸಿರುವಂಥದ್ದನ್ನು ಸರಿಯಾದ ಪದ ಜೋಡಣೆಯನ್ನು ನೋಡುವಂಥದ್ದು. ನೆಕ್ಸ್ಟ್ ಇವುಗಳಿಗೆ ನಾನಾರ್ಥ ಪದಗಳು ಅಂದರೆ ಒಂದು ಪದಕ್ಕೆ ನಾನಾರ್ಥ ಇರುವಂಥದ್ದು. ಕರ ಅಂದರೆ ಕೈ, ತೆರಿಗೆ, ಹೊಳೆ ಅಂದರೆ ಹರಿಯುವಂಥ ನೀರು, ನದಿ ಆಗಿರುವಂಥದ್ದು, ಪ್ರಕಾಶಿಸು, ನೆನಪಾಗು, ಇವೆಲ್ಲವೂ ಕೂಡ ಹೊಳೆ ಅನ್ನೋ ಪದಕ್ಕೆ ಬರುವಂಥದ್ದು. ಇವೆಲ್ಲವೂ ಕೂಡ ನಾನಾರ್ಥ ಪದಗಳನ್ನು ನಾವಿಲ್ಲಿ ನೋಡ್ಬೋದು. ಇವೆಲ್ಲವೂ ಕೂಡ ನಾನಾರ್ಥ ಪದಗಳಾಗಿರುವಂಥದ್ದು. ನೆಕ್ಸ್ಟು ತತ್ಸಮ ತದ್ಭವ ರೂಪಗಳು. ಶರ್ಕರ ಸಕ್ಕರೆ, ವಿದ್ಯೆ ವಿಜ್ಜಿ, ಸ್ಥಾನ ಸ್ಥಾನ, ಇವುಗಳನ್ನು ಒಂದು ಸತಿ ನಾವು ಪೂರ್ತಿ ಓದೋದಕ್ಕಿನ್ನೋದ್ರಿಂದ ನಮಗೆ ಈ ಬಂದ ತಕ್ಷಣ ನಾವು ಅದನ್ನು 4ರಲ್ಲಿ ಬಹು ಆಯ್ಕೆಯಲ್ಲಿ ನಾವು ಒಂದನ್ನು ನೀಟಾಗಿ ಆಯ್ಕೆ ಮಾಡ್ಬೋದು. 4 ಆಯ್ಕೆಗಳಲ್ಲಿ ಒಂದನ್ನು ನಾವೇನು ಮಾಡ್ಬೋದು, ಆಯ್ಕೆಯನ್ನು ಮಾಡಲಿಕ್ಕೆ ಈಸಿ ಆಗುವಂಥದ್ದು. ತ್ಯಾಗ ತ್ಯಾಗ, ತಾಕ್ಕೆ ಚಾ ಬರುವಂಥದ್ದು, ಪ್ರಾಕ್ಕೆ ಆ ಬರುವಂಥದ್ದು. ಈ ರೀತಿ ಅಕ್ಷರಗಳಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತಿತ್ತು, ಅದನ್ನು ನಾವು ಗುರುತಿಸುವಂಥದ್ದು. ನೆಕ್ಸ್ಟ್ ಈ ಕಡೆ ಭಾಗದವನು ಕೂಡ ನಾವಿಲ್ಲಿ ನೋಡ್ಬೋದು. ವೃಷಭ ಅನ್ನೋದಕ್ಕೆ ಬಸವ ಅಂತ ಬರುವಂಥದ್ದು, ವಾಕ್ಕೆ ಬಾ ಬರುವಂಥದ್ದು, ಕಾರ್ಯ ಅಂತಿದೆ ಅದಕ್ಕೆ ಕಜ್ಜ ಅಂತ ಬರುವಂಥದ್ದು, ಜಾಕ್ಕೆ ಚಾ, ಕುಟಾರ ಕೊಡಲಿ ಆಗುವಂಥದ್ದು, ವಿಜ್ಞಾನ ಭಿನ್ನಾಣ, ಇವೆಲ್ಲವೂ ಕೂಡ ಸ್ವಲ್ಪ ಇರುವಂಥದ್ದು. ಯಾಕೆ ಜಾ ಬರುವಂಥದ್ದು, ಪೂಕ್ಕೆ ಓ ಬರುವಂಥದ್ದು, ಹೂ ಬರುವಂಥದ್ದು, ದಾಕ್ಕೆ ಡಾ ಬರುವಂಥದ್ದು, ಶಾಕ್ಕೆ ಸಾ ಬರುವಂಥದ್ದು, ಪೂಕ್ಕೆ ಓ ಒತ್ತಿಗೆ, ತಾಕ್ಕೆ ತೀ ಬರುವಂಥದ್ದು, ಆಕೆ ಪ್ರಾ, ವಾಕ್ಕೆ ಬಾ ಬಂದಿರುವಂಥದ್ದು, ಪರ್ವ ನೋಡ್ರಿ ಪೊಬ್ಬ ಆಗಿರುವಂಥದ್ದು, ಯಾಕೆ ಜಾ ಬಂದಿರುವಂಥದ್ದು. ಇವುಗಳನ್ನು ಅಕ್ಷರದಲ್ಲಿರೋ ಆಗಿರುವಂಥ ವ್ಯತ್ಯಾಸವನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿರುವಂಥದ್ದನ್ನು ತತ್ಸಮ ತದ್ಭವಗಳನ್ನು ನಾವಿಲ್ಲಿ ಗಮನಿಸಬೇಕು. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಕನ್ನಡ ವರ್ಣಮಾಲೆಯಲ್ಲಿ ನಮಗೆ ಎಷ್ಟು ಅಕ್ಷರಗಳಿದ್ದಾವೆ ಅಂತ ಗೊತ್ತು, 49. ಕೇಶಿರಾಜನ ಪ್ರಕಾರ ಕನ್ನಡ ಭಾಷೆಯಲ್ಲಿರುವಂತಹ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತಂದರೆ 47. ಅನುಸ್ವರ ಮತ್ತು ವಿಸರ್ಗ ಇವುಗಳನ್ನು ಹೀಗೆಂದ ಕರಿತೀವಿ, ನಾವೇನಂತ ಕರಿತೀವಿ, ಯೋಗವಾಹಕಗಳು ಅಂತ ಕರಿತೀವಿ. ಕನ್ನಡ ವರ್ಣಮಾಲೆಯಿರುವಂತಹ ಒಟ್ಟು ಸ್ವರಗಳು ಎಷ್ಟು ಅಂತಂದರೆ 13. ರಕ್ತ ಈ ಪದದಲ್ಲಿ ತ ಅಂತಕ್ಕಂಥದ್ದು ಏನು ಅಂತಂದರೆ ವಿಜಾತಿಯ ಒತ್ತಕ್ಷರ ಇರುವಂಥದ್ದು. ಇವುಗಳನ್ನು ನಾವು ಸಂಧ್ಯಕ್ಷರ ಅಂತ ಕರಿತೀವಿ. ಐ ಮತ್ತು ಹೌವನ್ನು ಸಂಧ್ಯಕ್ಷರ ಅಂತ ಕರಿತೀವಿ. ನಾವು ಇವನ್ನ ಗೊತ್ತಿದೆ ಅನುನಾಸಿಕ ಅಂತೇಳಿ ಕರೆಯುವಂಥದ್ದು. ಜ್ಞ, ಇನ್ಯ, ಣ, ನ, ಮ ಇವುಗಳನ್ನು ಅನುನಾಸಿಕ ಅಂತ ಕರಿತೀವಿ. ವಾಕ್ಯೋಕ್ತಿಯನ್ನು ಬಿಡಿಸಿ ಬರೆದಾಗ ವಾಕ್ಯ ಪ್ಲಸ್ ಉಕ್ತಿ ಆಗುವಂಥದ್ದು. ದೇವರೇ ಕಾಪಾಡು, ಇದಕ್ಕೆ ಒಂದು ಉದಾಹರಣೆ ಅಂದರೆ ಇದೊಂದು ಪ್ರಕೃತಿ ಭಾವವಾಗಿರುವಂಥದ್ದು. ಪದ್ಯದ ಸಾಲುಗಳಲ್ಲಿ ಒಂದೇ ಅಕ್ಷರ ಪದೇ ಪದೇ ಪುನರಾವರ್ತನೆ ಆದರೆ, ಒಂದು ಪದ್ಯದ ಸಾಲಿನಲ್ಲಿ ಒಂದೇ ಅಕ್ಷರ ಪದೇ ಪದೇ ಪುನರಾವರ್ತನೆ ಅದನ್ನು ನಾವೇನಂತ ಕರಿತೀವಿ, ಅನುಪ್ರಾಸ ಅಂತ ಕರಿತೀವಿ. ಒಂದೇ ಅಕ್ಷರ ಪದೇ ಪದೇ ಪುನರಾವರ್ತನೆ ಆದರೆ. ಇವುಗಳಿಂದ ದೇಶದ ಸ್ಥಿತಿ ಹೀಗಾಗಿದೆ. ಈ ವಾಕ್ಯದಲ್ಲಿರುವಂಥ ಇವರು ಅನ್ನೋದು ಏನಂತಂದರೆ ನೋಡಿ ಮೇಯ್ನ್ ಬರ್ತವೆ. ಪ್ರಥಮ ಪುರುಷ ಸರ್ವನಾಮ, ಇದರಲ್ಲಿ ಪ್ರಥಮ ಪುರುಷ ಸರ್ವನಾಮ, ಉತ್ತಮ ಪುರುಷ ಸರ್ವನಾಮ, ಮಧ್ಯಮ ಪುರುಷ ಸರ್ವನಾಮ ಮತ್ತು ಆತ್ಮಾರ್ಥಕ ಸರ್ವನಾಮಗಳು ಅಂತ ಬರ್ತವೆ. ಇವನ್ನು ನಾವು ಒಂದು ಸತಿ ಗ್ರಾಮರ್ ಪಾಯಿಂಟ್ಸ್ನಲ್ಲಿ ನೋಡ್ಕೋಬೇಕಾಗತ್ತೆ. ಇದು ಪ್ರಥಮ ಪುರುಷ ಸರ್ವನಾಮ ಆಗಿರುವಂಥದ್ದು ಇವರು ಅಂತಕ್ಕಂಥದ್ದು. ವಿಶ್ವಾಮಿತ್ರಂಗೆ ಎಂಬಲ್ಲಿ ಇರುವಂತಹ ವಿಭಕ್ತಿ ಪ್ರತ್ಯಯ ಚತುರ್ಥಿ ವಿಭಕ್ತಿ ಪ್ರತ್ಯಯ, ಯಾಕೆಂದರೆ ಗೆ ಅಂತ ಬಂದಿದೆ, ಹಾಗಾಗಿ ಆನ್ಸರ್ ಸಿ ಆಗುವಂಥದ್ದು. ಓಲ್ಡ್ ಪ್ರತ್ಯಯವು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸೇರ್ತದೆ, ಸಪ್ತಮಿ, ಅಂದರೆ ಅಲ್ಲಿ ಆ ಬಂದಿರುವಂಥದ್ದು, ಅಂದರೆ ಅಲ್ಲಿ ಅಂತ ಬರ್ತಿತ್ತು ಓಲ್ಡ್ ಅಂತಂದರೆ. ಒಂದು ವಿಭಕ್ತಿಯ ಜಾಗದಲ್ಲಿ ಮತ್ತೊಂದು ವಿಭಕ್ತಿ ಬಳಕೆ ಆಗುತ್ತದೆ, ಆವಾಗ ನಾವೇನಂತ ಕರಿತೀವಿ, ವಿಭಕ್ತಿ ಪಲ್ಲಾಟ ಅಂತ ಕರಿತೀವಿ. ಒಂದು ವಿಭಕ್ತಿಯ ಜಾಗದಲ್ಲಿ ಮತ್ತೊಂದು ವಿಭಕ್ತಿ ಬಂದು ಬಳಕೆ ಆದರೆ ಅದನ್ನು ನಾವು ವಿಭಕ್ತಿ ಪಲ್ಲಾಟ ಅಂತ ಕರಿತೀವಿ. ಪಂಚಮಿಯ ಅರ್ಥದಲ್ಲಿ ಈ ವಿಭಕ್ತಿ ಬಳಕೆ ಆಗ್ತದೆ, ಪಂಚಮಿಯಲ್ಲಿ ಬರುವಂಥದ್ದು ತೃತೀಯ ವಿಭಕ್ತಿ ಬರುವಂಥದ್ದು. ನಾಮ ಪ್ರಕೃತಿಗಳ ಮೇಲೆ ಹತ್ತುವ ಪ್ರತ್ಯಯಗಳು ಯಾವುವು, ನಾಮ ಪ್ರಕೃತಿಯ ಮೇಲೆ ಹತ್ತುವಂಥ ಪ್ರತ್ಯಯಗಳು ವಿಭಕ್ತಿಯ ಪ್ರತ್ಯಯಗಳಾಗಿರ್ತವೆ. ಪ್ರಥಮ ವಿಭಕ್ತಿಯು ಯಾವ ಕಾರಕವನ್ನು ಹೊಂದಿದೆ, ಕರ್ತೃವನ್ನು ಹೊಂದಿರುವಂಥದ್ದು. ಪ್ರಥಮ ವಿಭಕ್ತಿ
ಕರ್ತೃವನ್ನು ಹೊಂದಿರುವಂಥದ್ದು. ವಿಶೇಷಣಗಳು ಯಾವುದಕ್ಕೆ ಹೇಳಲ್ಪಡುತ್ತವೆಯೋ ಅವು ಏನಾಗಿರ್ತವೆ? ವಿಶೇಷ್ಯಗಳಾಗಿರ್ತವೆ. ವಿಶೇಷಣಗಳು ಯಾವುದನ್ನು ಹೇಳಕ್ಕೆ ಹೋಗ್ತವೆ ಅವು ವಿಶೇಷ್ಯಗಳಾಗಿರ್ತವೆ. ಯಾವುದು ವಿಶೇಷಣ ಅಲ್ಲ ಅಂದರೆ ಚಾಮರ ಅಂತಕ್ಕಂಥದ್ದು ವಿಶೇಷಣ ಅಲ್ಲ. ಕಿರಿತನ ಎಂಬುದು ಇದೊಂದು ತದ್ದಿದಾಂತ. ಇವು ತದ್ದಿತಾಂತಗಳ ಬಗ್ಗೆನೂ ತಿಳ್ಕೋಬೇಕಾಗ್ತದೆ. ಇಲ್ಲಿ ತದ್ದಿತಾಂತ ಭಾವನಾಮ ಬರ್ತವೆ, ಆಮೇಲೆ ಕೃತಾಂತನಾಮ ಮತ್ತು ತದ್ದಿತಾಂತ ವ್ಯಯಗಳು ಅಂತ ಬರ್ತವೆ. ಇಲ್ಲಿ ಕಿರಿತನ ಅಂತಂದರೆ ತದ್ದಿತಾಂತ ಆಗುವಂಥದ್ದು. ಇನಿಯ ಪುಲ್ಲಿಂಗವಾದರೆ ನಪುಂಸಕ ಲಿಂಗದ ರೂಪ ಯಾವುದು ಅಂದರೆ ಇನಿಯ ಅನ್ನೋದಕ್ಕೆ ಒಂದು ನಪುಂಸಕ ರೂಪ ಇನಿದು ಅಂತ ಬರುವಂಥದ್ದು. ತುದಿಗಾಲು ಈ ಪದದಲ್ಲಿ ಯಾವ ಸಮಾಸಕ್ಕಿದೆ? ಒಂದು ಕಾಲು, ಸಂಪೂರ್ಣ ಒಂದು ಕಾಲನ್ನು ತಗೊಂಡ್ರೆ ಆ ಕಾಲಿನ ತುದಿಯನ್ನು ಹೇಳ್ತಿದೆ, ಅಂದರೆ ಒಂದು ಅಂಶದ ಭಾಗವನ್ನು ಹೇಳ್ತಿದೆ. ಹಾಗಾಗಿ ಇದು ಅಂಶ ಸಮಾಸ ಆಗುವಂಥದ್ದು. ಉತ್ತರ ಪದ ಪ್ರಧಾನವಾಗಿ ಉಳ್ಳ ಸಮಾಸ ಯಾವುದು ಅಂದರೆ ತತ್ಪುರುಷ ಸಮಾಸ. ಉತ್ತರ ಪ್ರಧಾನ ಯಾವಾಗಲೂ ಅರಸನ ಮನೆ, ಅರಸನ ಅನ್ನೋದು ಯಾವಾಗಲೂ ಉತ್ತರ ಪದ ಪ್ರಧಾನವಾಗಿ ಇರುವಂಥದ್ದು. ಇದು ಕರ್ಮಧಾರೆ ಸಮಾಸ ಅಂದರೆ ವಿಶೇಷ ಮತ್ತು ವಿಶೇಷಣ ಹಿರಿದಾದ ಅಂತ ಏನು ಬರ್ತೈತೆ? ಎಮ್ಮಹು ಅಂತಕ್ಕಂಥದ್ದು. ರಾಮ ಲಕ್ಷ್ಮಣ ಭರತರು ವಿಗ್ರಹ ವಾಕ್ಯವನ್ನು ಮಾಡಿ ಬರೆ ಅಂತಂದರೆ ರಾಮನು ಇಲ್ಲಿ ಲಕ್ಷ್ಮಣನು ಮತ್ತು ಭರತನು ಆಗುವಂಥದ್ದು. ಇದು ವಿಗ್ರಹ ವಾಕ್ಯದಲ್ಲಿ ಬರುವಂಥದ್ದು. ಇಲ್ಲಿ ರಾಮನು ಮತ್ತು ಭರತನು ಅನ್ನೋ ಪದ ಬರಲೇಬೇಕು. ನೆಕ್ಸ್ಟ್ ಏಕೋನ, ಇದು ಈ ಸಂಧಿಗೆ ಉದಾಹರಣೆ ಆಗಿದೆ. ಇದು ಗುಣಸಂಧಿ. ಇದು ಹೆಣ್ಣು ಸಂಧಿಗೆ ಒಂದು ಉದಾಹರಣೆ ಅಂದರೆ ಗತ್ಯಂತರ, ಅತ್ಯಂತ, ಮತ್ಯಾಂತರ ಇವೆಲ್ಲವೂ ಕೂಡ ಹೆಣ್ಣು ಸಂಧಿಗೆ ಉದಾಹರಣೆ ಆಗುವಂಥದ್ದು. ಇದು ಒಂದು ದಿಕ್ವಾಚಕ, ದಿಕ್ಕನ್ನು ತಿಳಿಸುವಂಥದ್ದು. ಬಡಗಲು ಅಂದರೆ ಬಡಗಣ ಅಂತ ಏನು ಕರಿತೀವಿ ಅದನ್ನ ಬಡಗಲು ಅಂತ ಸೂಚಿಸಿರುವಂಥದ್ದು. ತೋಡುವುದರ ಭಾವನಾಮ ತೊಡುಗೆ, ಇದರ ಭಾವನಾಮ ತೊಡುಗೆ ಆಗುವಂಥದ್ದು. ಕಂಬಾರ ಎಂಬ ಪದದಲ್ಲಿರುವಂಥ ತದ್ದಿತಾಂತ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಹಾರ ಅಂತಕ್ಕಂಥದ್ದು ಇರುವಂಥದ್ದು. ಕಂಬಾರ ಇಲ್ಲಿದೆಯಲ್ಲ ಅದು ಹಾರ ಅಂತ ಆಗುವಂಥದ್ದು. ಕನ್ನಡದಲ್ಲಿರುವಂಥ ವಚನಗಳ ಸಂಖ್ಯೆ ಎಷ್ಟಿದ್ದಾವೆ? 2 ವಚನಗಳಿದ್ದಾವೆ. ಅಂದರು ಏಕವಚನ, ಬಹುವಚನ. ಇದು ಕ್ರಿಯಾಧಾತು ಯಾವುದು ಅಂತಂದರೆ ನೋಡು ಅಂತಕ್ಕಂಥದ್ದು ಕ್ರಿಯಾಧಾತು. ಹೆಂಗಸರು ಎಂಬ ಪದದಲ್ಲಿರುವಂಥ ಬಹುವಚನ ಸೂಚಕ 6 ಅಂತಾಗಿರುವಂಥದ್ದು ಹೆಂಗಸರು. ತಂಗಿ ಬಂದಳು ಎಂಬುದು ಒಂದು ಅಕರ್ಮಕ ವಾಕ್ಯ. ಯಾಕೆಂದರೆ ಇಲ್ಲಿ ಸಕರ್ಮಕ ಅಂತಂದರೆ ಕರ್ಮಪದ ಇರಬೇಕು, ಇಲ್ಲ, ಹಾಗಾಗಿ ಇದನ್ನು ಅಕರ್ಮಕ ವಾಕ್ಯ ಅಂತೇಳಿ ಕರೆಯುವಂಥದ್ದು. ತಿಂದನು, ಇದರ ಭವಿಷ್ಯತ್ಕಾಲ ರೂಪ ತಿನ್ನುವನು, ಭವಿಷ್ಯತ್ಕಾಲ ತಿನ್ನುವನು. ಇದು ತಿನ್ನುತ್ತಿದ್ದಾನೆನ್ನೋದು ವರ್ತಮಾನ ಕಾಲ. ಇದು ಅನುಕರಣೆ ವ್ಯಯ ಯಾವುದು? ಗುಡುಗುಡು ಅಂದರೆ ಒಂದೇ, ಇದು ದುರುಕ್ತಿ ಆಗುವಂಥದ್ದು. ಬೇಗ ಬೇಗ ಅನ್ನೋದು ದುರುಕ್ತಿ ಆಗುತ್ತೆ. ಇದು ಅನುಕರಣ ವ್ಯಯ. ಪೂರ್ವಪದವು ಸಂಖ್ಯಾವಾಚಕವಾಗಿ ಉಳ್ಳುವಂಥ ಸಮಾಸ ಯಾವುದು ಅಂತಂದರೆ ದ್ವಿಗು ಸಮಾಸ. ಪೂರ್ವಪದ ಯಾವಾಗಲೂ ಸಂಖ್ಯಾವಾಚಕ ಇದೆ ಅಂದರೆ ಅದನ್ನು ದ್ವಿಗು ಸಮಾಸ ಅಂತ ಕರಿತೀವಿ. ಭೀಮನು ಕೀಚಕನನ್ನು ಕೊಂದನು. ಇಲ್ಲಿ ಇರಬೇಕಾದ ಲೇಖನ ಚಿಹ್ನೆ ಯಾವುದು ಅಂತಂದರೆ ಇಲ್ಲಿ ಲಾಸ್ಟು ಕೊಂದನು ಅಂತಿದೆಯಲ್ಲ, ಇಲ್ಲಿ ನಮಗೆ ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕುವಂಥದ್ದು. ಆಹಾ ಎಷ್ಟು ಮನೋಹರವಾಗಿದೆ ಎಂಬುದರಲ್ಲಿರಬೇಕಾದಂತಹ ಲೇಖನ ಚಿಹ್ನೆ ಯಾವುದು ಅಂತಂದರೆ ಇಲ್ಲಿ ಆಶ್ಚರ್ಯ ಚಿಹ್ನೆಯನ್ನು ಹಾಕುವಂಥದ್ದು. ತಮ್ಮನಿಗೆ ಬರೆಯುವಂಥ ಪತ್ರವನ್ನು ನಾವು ಹೀಗಂತ ಕರಿತೀವಿ, ಇದನ್ನು ಖಾಸಗಿ ಪತ್ರ ಅಂತ ಕರಿತೀವಿ. ತಮ್ಮನಿಗೆ ಬರೆಯುವಂಥ ಪತ್ರ. ಪತ್ರದ ಮುಖ್ಯ ಭಾಗಕ್ಕೆ ಏನಂತ ಕರಿತೀವಿ ಅಂದರೆ ಪತ್ರದ ಒಡಲು ಅಂತೇಳಿ ಕರಿತೀವಿ. ಸಂತೆ ಸೇರುವ ಮೊದಲೇ ಡ್ಯಾಶ್ ಸೇರಿದ್ದರು. ಈ ಗಾದೆಯಲ್ಲಿರುವಂತಹದ್ದನ್ನು ಪೂರ್ಣಗೊಳಿಸಿ ಗಂಟು ಕಳ್ಳರು ಏನು ಮಾಡಿದರು? ಸೇರಿದ್ದರು. ವಿದ್ಯೆಗೆ ವಿನಯವೇ ಭೂಷಣ. ಅಂಕೆ ಇಲ್ಲದ ಕಪಿ ಲಂಕೆಯನ್ನು ಸುಟ್ಟಿತು. ಗುಂಪಿಗೆ ಸೇರದೇ ಇರುವಂತಹ ಪದವನ್ನು ತರ್ರಿ ಅಂತ ಕೇಳಿದರೆ ಇದು ಆದೇಶ ಸಂಧಿ. ಇವೆಲ್ಲವೂ ಕೂಡ ಸಂಸ್ಕೃತ ಸಂಧಿ ಆಗ್ತವೆ. ಇದು ಕನ್ನಡ ಸಂಧಿ ಆಗೋದರಿಂದ ಆದೇಶ ಸಂಧಿಯನ್ನು ಗುಂಪಿನಿಂದ ಹೊರಗೆ ತೆಗೆಯುವಂಥದ್ದು. ಸಮ್ಮತಿಯನ್ನು ಸೂಚಿಸುವಂಥ ಪದ ಏನಂದರೆ ಒಪ್ಪಿಗೆ. ಅದರ ಅರ್ಥ ಹಳೆಯ ಕಟ್ಟಡವನ್ನು ಮತ್ತೆ ಮೊದಲಿನ ಸ್ಥಿತಿಗೆ ತರುವಂಥದ್ದು ಜೀರ್ಣೋದ್ಧಾರ ಅಂತ ಕರಿತೀವಿ.
ಅಭೇದ್ಯಯ ಅಂದರೆ ಭೇದ್ಯ, ಇದು ಪದದಲ್ಲಿರುವಂಥ ವಿರುದ್ಧ ಪದ ಯಾವುದು ಅಂದರೆ ಭೇದ್ಯ. ದುರುಪಯೋಗ, ಈ ಪದದ ವಿರುದ್ಧ ಪದ ಸದುಪಯೋಗ. ಕರ್ಕಶ, ಇದರ ವಿರುದ್ಧ ಪದ ಇಂಪು. ಇಲ್ಲಿ ದೇಶೀಯ, ಅನ್ಯದೇಶೀಯ ಮತ್ತು ಪಾರಿಭಾಷಿಕ ಪದಗಳನ್ನು ಮೂರನ್ನು ಒಳಗೊಂಡಂತೆ ನೋಡೋಣ. ಇದು ಸಾಬೂನು ಅನ್ನೋದು ಪೋರ್ಚುಗಲಿನ ಪದ. ಕಾಗದ ಅನ್ನೋದು ಒಂದು ಹಿಂದೂಸ್ತಾನಿ ಪದ. ಇದರಲ್ಲಿ ಅನ್ಯದೇಶೀಯ ಪದ ಯಾವುದು ಅಂತ ಗುರುತಿಸಬೇಕು. ಇವೆಲ್ಲವೂ ಕೂಡ ನಮ್ಮ ಸ್ವದೇಶಿಯದು, ಆದರೆ ಮೇಜು ಮಾತ್ರ ಅನ್ಯದೇಶೀಯ ಪದ ಆಗುವಂಥದ್ದು. ಆಮದ್ದು ಅನ್ನೋದು ಇದು ಯಾವ ಪದ? ಪರ್ಷಿಯನ್ ಪದ ಆಗಿರುವಂಥದ್ದು ಅಥವಾ ಪಾರ್ಸಿ ಪದ ಆಗಿರುವಂಥದ್ದು. ರುಜು ಇದು ಉರ್ದು ಪದ ಆಗಿರುವಂಥದ್ದು. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ ನೋಡೋದಾದರೆ ಜಾಗ ತ್ಯಾಗ, ಸನ್ನೆ ಸಂಜ್ಞೆ ಸಂಜ್ಞ, ಉದ್ಯೋಗ ಉಜ್ಜುಗ, ರಾಜ ರಾಯ ಅಂತ ಬರುವಂಥದ್ದು, ಆಕಾಶ ಅಗಸ. ಇಲ್ಲಿ ಸಂಧಿಗಳನ್ನು ನೋಡ್ತಾ ಹೋಗೋದಾದರೆ ವಧುಪೇತ ಎಂಬುದು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದು ಸವರ್ಣ ದೀರ್ಘ ಸಂಧಿ ಆಗುವಂಥದ್ದು, ಅಂದರೆ ಸ್ವರದ ಮುಂದೆ ಸ್ವರ ಬಂದಾಗ ಸವರ್ಣ ದೀರ್ಘ ಸಂಧಿ ಆಗುವಂಥದ್ದು. ಷಣ್ಮುಖವನ್ನು ಬಿಡಿಸಿ ಬರೆದಾಗ ಷಟ್ ಪ್ಲಸ್ ಮುಖ ಆಗುವಂಥದ್ದು. ಜಗಜ್ಯೋತಿ ಇದು ಒಂದು ಶುತ್ವ ಸಂಧಿ. ವಾಗ್ದೇವಿ ಇದು ಕೂಡ ಜುತ್ವ ಸಂಧಿ. ಪಿತ್ರಾರ್ಜಿತ ಇದು ಎಂಡ್ ಸಂಧಿ ಆಗುವಂಥದ್ದು. ಇಲ್ಲಿ ನಾಮಪದಗಳು ವ್ಯಾಪಾರಿ ಇದು ಟೆಟ್ 2022 ಕ್ವಶನ್ ಪೇಪರ್ನಲ್ಲಿ ಬಂದಿರುವಂಥದ್ದು. ಇದರ ನಾಮಪದ ರೂಪ ಅಂದರೆ ಯಾವುದು ಅಂದರೆ ಅನ್ವರ್ಥ ನಾಮ. ಅಷ್ಟು ಕಲ್ಲುಗಳು ಇವೆ. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವಂತಹ ನಾಮ ಪ್ರಕೃತಿಯ ವಿಧ ಯಾವುದು ಅಂತ ಕೇಳಿದರೆ ಇದು ಪರಿಮಾಣ ವಾಚಕ. ಅಷ್ಟು ಇಷ್ಟು ಎಷ್ಟು ಅಂತ ಬಂದಾಗ ನಮಗೆ ಪರಿಣಾಮ ವಾಚಕ ಬರುವಂಥದ್ದು. ಈಶಾನ್ಯ ಅನ್ನೋದು ಒಂದು ದಿಕ್ವಾಚಕ, ದಿಕ್ಕನ್ನು ತಿಳಿಸುವಂಥದ್ದು. ಎಂತಹ ಅಂತಕ್ಕಂಥದ್ದು ಇದು ಪ್ರಕಾರವಾಚಕ. ಎಂಥದ್ದು, ಎಂತಹ ಇವೆಲ್ಲವೂ ಕೂಡ ಪ್ರಕಾರವಾಚಕ. ಮೂರನೆಯ ಪದವು ಈ ನಾಮಪದದ ವಿಧವಾಗಿದೆ, ಸಂಖ್ಯಾವಾಚಕ ನಾಮಪದ ಆಗಿರುವಂಥದ್ದು. ಇಲ್ಲಿ ವಿಭಕ್ತಿ ಪ್ರತ್ಯಯಕ್ಕೆ ಬಂದರೆ ಸಂಶಯವೆಂಬಿಟ್ಟೆನು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವಂಥ ಪದದ ವಿಭಕ್ತಿ ಕೇಳಿದರೆ ಇದು ಪ್ರಥಮ ವಿಭಕ್ತಿ ಆಗುವಂಥದ್ದು. ಎಂಬಿಟ್ಟೆನು ಇಲ್ಲಿ ಬಂದಿರುವಂಥದ್ದು. ಕರ್ಣಾರ್ಥವಿರುವಂತಹ ವಿಭಕ್ತಿ ಯಾವುದು ಅಂತಾರೆ? ಕರ್ಣಾರ್ಥ ಅಂತ ಬರದೆ ತೃತೀಯ ವಿಭಕ್ತಿಯಲ್ಲಿ ಬರುವಂಥದ್ದು. ಆನ್ಸರ್ ಸಿ ಆಗುವಂಥದ್ದು. ಕೆಲದೋಳ್ ಈ ಪದದಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಸಪ್ತಮಿ ವಿಭಕ್ತಿ. ಅಪದಾನ ಕಾರಕಾರ್ಥಕ ಸಂಬಂಧ ಇರುವಂಥ ವಿಭಕ್ತಿ ಪ್ರತ್ಯಯ ಯಾವುದು? ಪಂಚಮಿ ವಿಭಕ್ತಿ ಪ್ರತ್ಯಯ. ಕೌರವನಿಂದ ಇದು ಕರ್ಣಾರ್ಥ ಮತ್ತು ಸಾಧನಾರ್ಥಗಳನ್ನು ಒಳಗೊಂಡಿರುವಂತಹ ವಿಭಕ್ತಿ ಕಾರಕವಾಗಿರುವಂಥದ್ದು. ಹಳೆಗನ್ನಡದ ಪಂಚಮಿ ವಿಭಕ್ತಿಯ ಪ್ರತ್ಯಯ ಇದಾಗಿದೆ. ಹಳೆಗನ್ನಡದ ಪಂಚಮಿ ವಿಭಕ್ತಿ ಯಾವುದಂದರೆ ಅತ್ತಣಿಹಿಂ ಅತ್ತಣಿಹಿನ್ನಿಂದನ್ ಅಂತಕ್ಕಂಥದ್ದು. ಎಲೆ ಪುರುಷನೇ ಈ ವಾಕ್ಯದಲ್ಲಿ ಗೆರೆಳೆದಿರುವಂಥ ಪದದ ವಿಭಕ್ತಿ ಪ್ರತ್ಯಯ ಯಾವುದಂತಂದರೆ ಸಂಬೋಧನ, ಎಲೆ ಪುರುಷನೇ ಅಂತಕ್ಕಂಥದ್ದು. ಮಗು ಹಾಡಿತು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವಂತಹ ಕ್ರಿಯಾಪದ ಹಾಡು ಆಗುವಂಥದ್ದು. ಮಕ್ಕಳು ಹಣ್ಣನ್ನು ತಿಂದರು ಇದರಲ್ಲಿರುವಂತಹ ಕ್ರಿಯಾಪದ ಧಾತು ತಿನ್ನು ಅಂತೇಳಿ. ಅವನು ಊರಿಗೆ ಹೋಗುವನು ಈ ವಾಕ್ಯದಲ್ಲಿ ಇರುವಂತಹ ಕ್ರಿಯಾಪದ ಯಾವುದು ಅಂದರೆ ಹೋಗನು ಅಂತೈತಿ. ಹೋಗನು ಅಂದರೆ ಇದು ನಿಷೇಧಾರ್ಥಕ ಆಗುವಂಥದ್ದು. ಅಂದರೆ ಯಾವುದೇ ಕೆಲಸ ಆಗಿಲ್ಲದೆ ಇರುವುದನ್ನು ನಾವು ನಿಷೇಧ ಅಂತ ಕರಿತೀವಿ. ವ್ಯಾಕರಣಕ್ಕೆ ಸಮೇತಂತೆ ನೋಡೋದಾದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಸ್ವರಾಕ್ಷರಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಕರಿತೀವಿ. ಕನ್ನಡ ಒಡಂಬಲಿರುವಂಥ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದರೆ 25 ಇರುವಂಥದ್ದು. ಅನುಭವ ಈ ಪದದಲ್ಲಿರುವಂಥ ಅವರ್ಗೀಯ ವ್ಯಂಜನಾಕ್ಷರ ಯಾವುದು ಅಂತಂದರೆ ವಾ ಅಂತಕ್ಕಂಥದ್ದು. ಮೈದೂರು ಈ ಪದದಲ್ಲಿರುವಂತಹ ಸಂಧಿ ಯಾವುದು ಅಂದರೆ ಆದೇಶ ಸಂಧಿ. ಇದು ಮಹೇಶ ಗುಣಸಂಧಿ ಆಗುವಂಥದ್ದು. ಏಕೈಕ ಇದು ವೃದ್ಧಿ ಸಂಧಿ ಆಗುವಂಥದ್ದು. ದಿಗ್ಭ್ರಮೆ ಇದು ಜಸ್ತ್ವ ಸಂಧಿ ಆಗುವಂಥದ್ದು. ಉನ್ಮಾದ ಇದು ಅನುನಾಸಿಕ ಸಂಧಿ ಆಗುವಂಥದ್ದು. ಪಾರ್ಥ ಭೀಮರು ಇದು ದ್ವಂದ್ವ ಸಮಾಸ, ಪಾರ್ಥ ಮತ್ತು ಭೀಮರು. ತಂಗಾಳಿ ಇದು ತತ್ಪುರುಷ ಸಮಾಸ. ತಣ್ಣನೆಯ ಗಾಳಿ, ತಣ್ಣನೆಯ ಪ್ಲಸ್ ಗಾಳಿ ತಂಗಾಳಿ. ಅವನು ವಿದ್ಯೆಯಲ್ಲಿ ಬಲು ಜಾಣ ಈ ವಾಕ್ಯದಲ್ಲಿರುವಂಥ ಸರ್ವನಾಮ ಪದ ಯಾವುದು? ಅವನು. ಇವೆಲ್ಲ ಗುರುತಿಸ್ಬೋದು ನಾವು. ಇಲ್ಲಿ
ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿರುವಂಥ ತಾವು ಅಂತಕ್ಕಂಥದ್ದು ಇದು ಆತ್ಮಾರ್ಥಕ ಸರ್ವನಾಮ ಆಗುವಂಥದ್ದು. ಇದು 12 ಅಂತಕ್ಕಂಥದ್ದು ಸಂಖ್ಯಾವಾಚಕ, ಮೂಡಣ ಅನ್ನೋದು ದಿಕ್ವಾಚಕ, ಸಮರಧೋಳ್ ಈ ಪದದಲ್ಲಿರುವಂಥ ವಿಭಕ್ತಿ ಸಪ್ತಮಿ ವಿಭಕ್ತಿ, ಪಂಚಮಿ ವಿಭಕ್ತಿಯ ಕರಕರ್ತಕ ಯಾವುದಂದರೆ ಅಪಾದಾನ. ಪಂಚಮಿ ಅಂದರೆ 5ನೇದಾಗಿ ಬರುವಂಥದ್ದು ಅಪಾದಾನ, ಕರಕರ್ತ ಅಪಾದಾನ. ಹೌದು ಈ ಅವ್ಯಯಕ್ಕೆ ಒಂದು ಉದಾಹರಣೆ ಯಾವುದಂದರೆ ಇದು ಕ್ರಿಯಾರ್ಥಕ ಅವ್ಯಯ ಹೌದು ಅಂತಕ್ಕಂಥದ್ದು. ತಟ್ಟನೆ ಇದು ಒಂದು ಸಾಮಾನ್ಯ ಅವ್ಯಯ ಆಗಿರುವಂಥದ್ದು. ಬರೆ ಇದರ ವಿದ್ಯಾರ್ಥಕ ಬರೆಯಲಿ ಆಗುವಂಥದ್ದು. ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಒಂದು ಉದಾಹರಣೆ ಅಂದರೆ ಆಡನು. ನೋಡ್ರಿ, ಆಡನು ಆಡಿರಬಾರ್ದು, ಅದು ಕೆಲಸನೇ ಆಗಿರಬಾರ್ದು, ಅದನ್ನು ನಾವು ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ಪ್ರೀತಿಯ ಅಣತೆಯ ಹಚ್ಚೋಣ ಈ ವಾಕ್ಯದಲ್ಲಿರುವಂಥ ಕ್ರಿಯಾಪದದ ರೂಪ ಯಾವುದು ಅಂತ ಕೇಳಿದರೆ ಇದು ಸಂಬೋಧನಾರ್ಥಕ ರೂಪ, ಅಂದರೆ ಹಚ್ಚೋಣ, ಹಚ್ಚಿಲ್ಲ ನಾವಿನ್ನು, ಹಚ್ಚೋಣ. ಬಿದ್ದರು ಈ ಪದದಲ್ಲಿರುವಂಥ ಧಾತು ಬೀಳು. ಓಂಶ ಇದು ಬಂಚ ಅಂತ ಆಗುವಂಥದ್ದು. ಯಜ್ಞ ಜನ್ನ. ಕುಟಾರ ಕೊಡಲಿ, ಕುಠಾರ ಕೊಡಲಿ. ಇದು ದ್ವಿರುಕ್ತಿಗೆ ಒಂದು ಉದಾಹರಣೆ ಅಂದರೆ ಮೊಟ್ಟ ಮೊದಲು ಆಗುವಂಥದ್ದು. ತಳ ತಳ ಇದು ಒಂದು ಅನುಕರಣೆ ವ್ಯಯ. ಸತಿಪತಿ ಇದು ಜೋಡು ನುಡಿ. ಕಂಗೆಡು ಇದನ್ನು ಬಿಡಿಸಿ ಬರೆದಾಗ ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು. ನೆಕ್ಸ್ಟ್ ಬರುವಂಥದ್ದು ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಗುರುಗಳು ಬೆನ್ನು ತಟ್ಟಿದರು. ಈ ವಾಕ್ಯದಲ್ಲಿ ಬೆನ್ನು ತಟ್ಟು ಎಂಬ ಪದ ನುಡಿಗಟ್ಟಿನ ಅರ್ಥ ಏನಂದರೆ ಪ್ರೋತ್ಸಾಹಿಸು ಅಂಥೇಳಿ. ಕಾಯಕವೇ ಕೈಲಾಸ ಈ ವಾಕ್ಯದಲ್ಲಿರುವಂತಹ ಕಾಯಕ ಎಂಬ ಪದದ ಅರ್ಥ ಯಾವುದು ಅಂತಂದರೆ ಕೆಲಸ ಅಂತಕ್ಕಂಥದ್ದು. ಕೈ ಕೆಸದರೆ ಬಾಯಿ ಮೊಸರು. ಮಾತ್ರಗಣ ಛಂದಸ್ಸಿನ ಭಾಮಿನಿ ಷಟ್ಪದಿಯ ಒಂದು ಪದ್ಯದಲ್ಲಿ ಬರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ. ಭಾಮಿನಿ ಷಟ್ಪದಿಯಲ್ಲಿ ಒಂದು ಪದ್ಯದಲ್ಲಿ ಬರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ 102. ವಸತಿ ಕಂದ ಪದ್ಯವನ್ನು ಕೇಳಿದರೆ ಈ ಸತಿ ಭಾಮಿನಿ ಷಟ್ಪದಿಯ ಬಗ್ಗೆ ಇರುವಂಥದ್ದು. ಕೆಳಗಿನಗಳಲ್ಲಿ ಇದು ಅರ್ಥಾಲಂಕಾರಕ್ಕೆ ಸೇರಿದೆ, ಅದು ಉಪಮ ಅನ್ನತಕ್ಕಂಥದ್ದು, ಇದು ಅರ್ಥಾಲಂಕಾರಕ್ಕೆ ಸೇರುವಂಥದ್ದು. ತಂದೆಗೆ ನಾವು ಪತ್ರ ಬರೆಯುವಾಗ ನಾವು ತೀರ್ಥರೂಪ ಅಂತೇಳಿ ಸಂಬೋಧನೆಯನ್ನು ಮಾಡುವಂಥದ್ದು. ಇದು ನ ಜ ಬ ಜ ಜ ಜ ರ ಗಣ ವಿನ್ಯಾಸದಲ್ಲಿರುವಂಥ ಅಕ್ಷರಗಳ ಛಂದಸ್ಸು ಅಂತಂದರೆ ಚಂಪಕ ಮಾಲವೃತ್ತ. ಅಂದರೆ ಇವ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಉತ್ಪಲ ವೃತ್ತ, ಮಹಾಶಬ್ದರ ವೃತ್ತ, ಶಬ್ದರ ವೃತ್ತದ ಬಗ್ಗೆ ಸ್ವಲ್ಪ ನಾವು ಟಿಪ್ಪಣಿಯನ್ನು ಓದ್ಕೊಂಡಿರ್ಬೇಕಾಗತ್ತೆ. ಇದು ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಪದ ಯಾವುದು ಅಂದರೆ ಸಾಬೂನು ಅಂತಕ್ಕಂಥದ್ದು. ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದಂತಹ ಪದವಿದು ಅಂತಂದರೆ ಕಾರ್ಯಾಗಾರ. ಅಂದರೆ ಸರಿಯಾದ ರೂಪ ಯಾವುದು ಅಂತ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ನಾವು ಕುಮಾರವ್ಯಾಸನನ್ನು ಕರಿತೀವಿ. ಅರಳು ಮರಳು ಇದು ಯಾರ್ದು ಅಂದರೆ ರ ಬೇಂದ್ರೆ ಅವರದು. ಬಂಡಾಯ ಮತ್ತು ದಲಿತ ಸಾಹಿತ್ಯದ ಪ್ರಮುಖರು ಯಾರು ಅಂದರೆ ದೇವನೂರು ಮಹಾದೇವರವರು. ಮಂದಾರ ಇದಕ್ಕೆ ಒಂದು ಪ್ರಸ್ತಾರ ಹಾಕಿದಾಗ ಬರುವಂಥ ಗಣ ತಗಣ. ಅಂದರೆ ಯಮತರಾಜ ಬಾನ ಸಲ್ಗಮ್ ಅಂತ ಬರ್ತಿತ್ತಲ್ಲ, ಅದಕ್ಕೆ ನಾವು ಪ್ರಾಸವನ್ನು ಹಾಕಿದಾಗ ಇಲ್ಲಿ ಬರುವಂಥದ್ದು ತಗಣ. ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸೇರಿ ಹೊಂದುವ ಕಟ್ಟಡಗಳಾಗಿವೆ. ಇಲ್ಲಿ ಸವರ್ಣದೀರ್ಘ ಸಂಧಿಗೆ ಒಂದು ಉದಾಹರಣೆ ಯಾವುದು ಅಂತಂದರೆ ದೇವಾಲಯ ಅಂತಕ್ಕಂಥದ್ದು ಇದೆಯಲ್ಲ, ಇದು ಸವರ್ಣದೀರ್ಘ ಸಂಧಿ ಆಗುವಂಥದ್ದು. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಭಾಷೆಗೆ ಸಂಬಂಧಪಟ್ಟಂತಹ ಏನೇನೆಲ್ಲ ಕ್ವಶನ್ಸ್ಗಳು ಬರ್ತವೆ ಅವುಗಳನ್ನು ನಾವು ಭಾಷಾ ಬೋಧನಾ ಶಾಸ್ತ್ರವನ್ನು ನೋಡ್ತಾ ಹೋಗೋಣ. ಇವೆಲ್ಲವೂ ಕೂಡ ಭಾಷಾ ಬೋಧನಾ ಶಾಸ್ತ್ರ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಂತ. ಭಾಷಾ ಪ್ರೌಢಮಿಗೆ ಅತ್ಯಂತ ವಿಫಲವಾಗಿ ದೊರೆಯುವಂಥ ಸಂಪತ್ತು ಯಾವುದು ಅಂದರೆ ಸಾಹಿತ್ಯದಲ್ಲಿ ಸಿಗುವಂಥದ್ದು. ವಿದ್ಯಾರ್ಥಿಗಳಿಗೆ ಭಾಷಾ ಕಲಿಕೆಗೆ ಹೆಚ್ಚು ಅವಕಾಶ ಸಿಗುವಂಥದ್ದು ಸಮಾಜದಲ್ಲಿ ಸಿಗುವಂಥದ್ದು. ನೆಕ್ಸ್ಟ್ ಬೆಳವಣಿಗೆಯ ಸಮೀಪ ವಲಯದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಂದರೆ ವೈಘಟಸ್ಕಿ. ನೆಕ್ಸ್ಟು ಬೆಳವಣಿಗೆ ಸಮೀಪ ವಲಯ ಸಿದ್ಧಾಂತಕ್ಕೆ ವೈಗೆಟ್ಸ್ಕಿ ಅವರು ಕಲಿಕೆ ನಡೆಯುವುದು ಈ ರೀತಿ ಎಂದು ತಿಳಿಸ್ತಾರೆ. ಯಾವುದ್ರ ಮೂಲಕ? ಕಲಿಕಾದಾರನಿರುವ ಹಂತ ಮತ್ತು ಸಂಭವ್ಯ ಘಟ್ಟಗಳ ನಡುವೆ ಕಲಿಕೆ ನಡೆಯುತ್ತದೆ ಅಂತ ವೈಗೆಟ್ಸ್ಕಿ ಅವರು ಬೆಳವಣಿಗೆ ಸಮೀಪ ವಲಯ ಸಿದ್ಧಾಂತದಲ್ಲಿ ಅವರು ತಿಳಿಸಿರುವಂತಹ ಅದು ಆಗಿರುವಂಥದ್ದು. ಸಾರುವೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಂದರೆ ಬ್ರೂನರ್. ಸಾರುವೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಂದರೆ ಬ್ರೂನರ್.
ತರಗತಿಗಳಲ್ಲಿ ಮಕ್ಕಳಿಗೆ ಆಸಕ್ತಿ ಇರುವ ವಿಷಯಗಳ ಬಗ್ಗೆ ಶಾಲೆಯಲ್ಲಿ ನಡೆಯುವಂಥ ಸಂಭಾಷಣೆಗಳನ್ನ ನಾವೇನು ಕರಿತೀವಿ ಅಂದರೆ, ತರಗತಿಯಲ್ಲಿ ಮಕ್ಕಳಿಗೆ ಆಸಕ್ತಿ ಇರುವಂಥ ವಿಷಯಗಳ ಬಗ್ಗೆ ನಡೆಯುವಂಥ ಸಂಭಾಷಣೆಯನ್ನು ವೈವಿಧ್ಯಮಯವಾಗಿರಬೇಕು. ಹೇಗಿರಬೇಕು ಅಂತಂದ್ರೆ ಅದು ವೈವಿಧ್ಯಮಯವಾಗಿ ಇರಬೇಕು. ಮಗು ತನ್ನ ಭಾಷೆಯಿಂದ ಶಾಲಾ ಭಾಷೆಗೆ ಸುಲಲಿತವಾಗಿ ಬದಲಾಯಿಸಿಕೊಳ್ಳಲು ಅನುಕೂಲ ಮಾಡಿಕೊಡುವ ಜವಾಬ್ದಾರಿ ಇವರದ್ದು. ಯಾರ್ದು? ಶಿಕ್ಷಕರದಾಗಿರುತ್ತದೆ. ಮನೆ ಭಾಷೆಯ ಮಗುವು ತನ್ನ ಅನುಭವಗಳನ್ನು ಪಡೆಯುತ್ತದೆ, ತನ್ನ ಸುತ್ತಮುತ್ತಲಿನ ಭಾಷೆಗೆ ತೆರೆದುಕೊಳ್ಳುತ್ತದೆ, ತನ್ನ ಕಲಿಕೆಯನ್ನು ಕಟ್ಟಿಕೊಳ್ಳುತ್ತದೆ. ಈ ಮೂರೂ ಕೂಡ ಸರಿಯಾಗುವಂಥದ್ದು. ಆನ್ಸರ್ ಡಿ ಆಗುವಂಥದ್ದು. ತರಗತಿಯ ವಾತಾವರಣ ಮಕ್ಕಳಿಗೆ ಹೇಗಿರಬೇಕು ಅಂತಿರುವಂಥದ್ದು, ಎ ಭಯರಹಿತವಾಗಿರಬೇಕು ಮತ್ತು ಬಿ ಕಲಿಕೆಗೆ ಪ್ರೋತ್ಸಾಹವಂತೆ ಇರಬೇಕು. ನೆಕ್ಸ್ಟು ಭಾಷಾ ಶಿಕ್ಷಣವು ಯಾವಾಗಲೂ ನೋಡ್ರಿ, ಇಲ್ಲಿ ಆನ್ಸರ್ ಎ ಆಗುವಂಥದ್ದು. ಭಾಷಾ ಶಿಕ್ಷಣವು ಯಾವಾಗಲೂ ಸಾಂದರ್ಭಿಕವಾಗಿರಬೇಕು. ಭಾಷಾ ಶಿಕ್ಷಣ ಯಾವಾಗಲೂ ಕೂಡ ಸಾಂದರ್ಭಿಕವಾಗಿರಬೇಕು. ಕೃತಕ ಸನ್ನಿವೇಶದಲ್ಲಿ ಇರಬಾರ್ದು. ಭಾಷಾ ಶಿಕ್ಷಕರ ಗುಂಪು ಚಟುವಟಿಕೆಗಳಾಗಿರಬಾರ್ದು. ಸಮಾಜ ಮುಕ್ತ ವಾತಾವರಣದಲ್ಲಿರಬಾರ್ದು. ಯಾವಾಗಲೂ ಸಾಂದರ್ಭಿಕವಾಗಿರಬೇಕು ಭಾಷಾ ಶಿಕ್ಷಣ ಅಂತಕ್ಕಂಥದ್ದು. ಕಲಿಕೆಯು ಪರಿಣಾಮಕಾರಿ ಆಗಬೇಕಾದ್ರೆ ನಾವು ತರಗತಿಯಲ್ಲಿ ಏನು ಮಾಡಬೇಕು ಅಂದರೆ ವೈವಿಧ್ಯಮಯ ಸಂಪನ್ಮೂಲಗಳನ್ನು ಬಳಸಬೇಕು. ನೆಕ್ಸ್ಟು ಪಾಠೋಪಕರಣಗಳನ್ನು, ಕಲಿಕಾ ಸಾಮಗ್ರಿಗಳನ್ನು ತರಗತಿಯಲ್ಲಿ ಬಳಸುವಾಗ ಅವು ವೈಯಕ್ತಿಕವಾಗಿ ಅಥವಾ ಸಣ್ಣ ಗುಂಪಿಗೆ ಬಳಸುವಂತಿರಬೇಕು. ನಾವು ಬಳಸುವಂಥ ಪಾಠೋಪಕರಣಗಳು ಮತ್ತು ಕಲಿಕಾ ಸಾಮಗ್ರಿಗಳು ವೈಯಕ್ತಿಕವಾಗಿರಬೇಕು ಮತ್ತು ಸಣ್ಣ ಗುಂಪಿನಲ್ಲಿ ಅವುಗಳನ್ನು ಬಳಸುವಂತಿರಬೇಕು. ಪುಣ್ಯಕೋಟಿ ಪದ್ಯವನ್ನು ಒಂದು ಪುಟ್ಟ ಗದ್ಯ ಕಥೆಗೆ ರೂಪಾಂತರಿಸಿಕೊಟ್ಟರೆ ಆ ಮಗು ಏನು ಮಾಡಬೇಕು? ಪದ್ಯದಲ್ಲಿರುವಂಥ ಪುನರುಕ್ತಿ, ಲಯ, ಸೌಂದರ್ಯದಿಂದ ವಂಚಿತರಾಗ್ತಾರೆ. ನಾವು ಇದನ್ನು ಪುಣ್ಯಕೋಟಿ ಪದ್ಯವನ್ನು ಒಂದು ಕಥೆ ರೂಪದಲ್ಲಿ ಅಥವಾ ಗದ್ಯ ರೂಪದಲ್ಲಿ ನಾವು ಹಿಡಿದುಕೊಟ್ರೆ ಆ ಮಗು ಪದ್ಯದಲ್ಲಿರುವಂಥ ಪುನರುಕ್ತಿಗಳು ಸಿಗೋದಿಲ್ಲ, ಲಯ ಸಿಗೋದಿಲ್ಲ ಮತ್ತು ಅದು ಸೌಂದರ್ಯ ಸಿಗೋದಿಲ್ಲ. ಆನ್ಸರ್ ಸಿ ಆಗುವಂಥದ್ದು. ನೆಕ್ಸ್ಟ್, ಮಕ್ಕಳು ತಾವು ತರುವ ಭಾಷೆಯಿಂದ ನಿರ್ಭೀತರಾಗಿ ಬಳಸುವಂತಹ ಪರಿಸರ ನಿರ್ಮಾಣವನ್ನು ಮಾಡುವಂಥದ್ದು ಶಾಲೆಯ ಮೊದಲ ಜವಾಬ್ದಾರಿಯಾಗಿರುವಂಥದ್ದು. ಬಹುಭಾಷಾ ತರಗತಿಯ ಮಕ್ಕಳ ಕಲಿಕೆಯನ್ನು ನಾವು ಯಾವಾಗಲೂ ಪ್ರೇರೇಪಿಸುತ್ತೇವೆ. ಬಹುಭಾಷಿಕತೆಯು ಮಗುವಿನ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಸಕಾರಾತ್ಮಕವಾಗಿ ಪ್ರಭಾವವನ್ನು ಬೀರುತ್ತದೆ. ಬಹುಭಾಷಿಕತೆಯು ಅಂದರೆ ಕನ್ನಡ, ಇಂಗ್ಲೀಷು, ಹಿಂದಿ ಇವೆಲ್ಲವೂ ಇರೋದ್ರಿಂದ ಸಕಾರಾತ್ಮಕವಾಗಿ ಪ್ರಭಾವವನ್ನು ಬೀರುತ್ತದೆ. ಬರವಣಿಗೆಯ ಔಪಚಾರಿಕತೆಯನ್ನು ಬಳಸುವಂತಹ ಭಾಷೆ ಬಯಸದ ಅಂದರೆ ಬರವಣಿಗೆಯ ಔಪಚಾರಿಕತೆಯನ್ನು ಬಳಸ್ತಿರುವಂಥ ಭಾಷೆ ಯಾವುದು ಅಂದರೆ ಆಡು ಭಾಷೆ ಆಗಿರುವಂಥದ್ದು. ಮಾತೃಭಾಷೆಯ ಕಲಿಕೆಯ ಮಾಧ್ಯಮವಾದದ್ದಾದರೆ ಅದು ಮಗುವಿನ ಕಲಿಕೆಗೆ ಪರಿಣಾಮಕಾರಿಯಾಗಿರುತ್ತದೆ. ಮಾತೃಭಾಷೆಯಲ್ಲಿ ಕಲಿಯೋದ್ರಿಂದ ಮತ್ತು ಮಗುವು ಆಸಕ್ತಿದಾಯಕವಾಗಿ ಕಲಿಯುತ್ತದೆ. ಆನ್ಸರ್ ಎ ಆಗುವಂಥದ್ದು. ಮಾಧ್ಯಮಗಳು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರ್ತವೆ. ಆದರೆ ಶಾಲೆಯು ಏನು ಮಾಡ್ತೈತೆ? ಎಲ್ಲ ಮಾಧ್ಯಮ ಕಾರ್ಯಕ್ರಮ ನೋಡಿ ತೀರ್ಮಾನಿಸುವಂಥ ಸಾಮರ್ಥ್ಯವನ್ನು ನಾವು ಮಕ್ಕಳಲ್ಲಿ ಏನು ಮಾಡಬೇಕು? ಬೆಳೆಸಬೇಕು. ಮಾಧ್ಯಮಗಳು ಮಕ್ಕಳ ಮೇಲೆ ಬೀರುವ ಪ್ರಭಾವವನ್ನು ಶಾಲೆಯು ಏನು ಮಾಡಬೇಕು? ಎಲ್ಲ ಮಾಧ್ಯಮ ಮತ್ತು ಕಾರ್ಯಕ್ರಮ ನೋಡಿ ತೀರ್ಮಾನಿಸುವಂಥ ಸಾಮರ್ಥ್ಯ ನಾವು ಬೆಳೆಸಬೇಕು. ಭಾಷಾ ಕಲಿಕೆಯಲ್ಲಿ ತರಗತಿಯಲ್ಲಿ ನಡೆಯುವಂಥ ಉದ್ದೇಶ ಏನಂದರೆ ಸಾಂದರ್ಭಿಕವಾಗಿ ಭಾಷೆಯನ್ನು ಬಳಸುವಂತೆ ನಾವೇನು ಮಾಡಬೇಕು? ರೂಪಿಸಬೇಕು. ಶಾಲೆಯು ಮಗುವಿನ ಮನೆಯ ಭಾಷೆಯನ್ನು ಗೌರವಿಸಿ ಶಾಲಾ ಭಾಷೆಯಲ್ಲಿ ನಾವೇನು ಮಾಡಬೇಕು? ಆ ಮಗುವನ್ನು ಬದಲಾಯಿಸಬೇಕು. ಕಲಿಕೆಗೆ ಸಾಹಿತ್ಯವನ್ನು ಬಳಸುವಾಗ ಗಮನದಲ್ಲಿಡಬೇಕಾದಂಥ ಪ್ರಮುಖ ಅಂಶ ಕಲಿಕಾದಾರರ ಭಾಷಾ ಪ್ರೌಢಿಮೆಯನ್ನು ನಾವು ಅಲ್ಲಿ ಗಮನಿಸಬೇಕು. ಮಕ್ಕಳಿಗೆ ಭಾಷೆಯನ್ನು ಕಲಿಯುವುದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಭಾಷೆಯನ್ನು ಬೆಳೆಸುವ ಗುರಿಯನ್ನು ಸಾಧಿಸಲು ಅಗತ್ಯವಾಗಿ ಬೇಕಿರುವಂಥದ್ದು ಮಕ್ಕಳಲ್ಲಿ ಮತ್ತು ನಾವೇನು ಮಾಡಬೇಕು? ಸಂಪೂರ್ಣವಾದ ಅಭಿರುಚಿಯನ್ನು ಬೆಳೆಸಬೇಕು. ಮಕ್ಕಳಿಗೆ ಭಾಷೆಯನ್ನು ಕಲಿಸೋದಕ್ಕಿಂತ ಮುಂಚಾಗಿ ಅವು ಭಾಷೆಯನ್ನು ಕಲೀಲಿಕ್ಕೆ ಅವರಿಗೆ ಅಭಿರುಚಿಯನ್ನು ನಾವೇನು ಮಾಡಬೇಕು? ಬೆಳೆಸಬೇಕು. ನಮ್ಮ ಮನಸ್ಸಿನಲ್ಲಿರುವಂಥ ಆಲೋಚನೆಗಳನ್ನು, ಚಿಂತನೆಗಳನ್ನು ಹೊರಹಾಕುವ ಸಾಧನ ಯಾವುದು ಅಂತಂದರೆ ಯಾವುದು? ಮಾತಿನ ಮೂಲಕ ನಾವು ಹೊರಹಾಕ್ತೀವಿ ಮತ್ತು ಬರಹದ ಮೂಲಕ ಹೊರಗಾಕ್ತೀವಿ. ನಮ್ಮ ಮನಸ್ಸಿನಲ್ಲಿರುವಂಥ ಆಲೋಚನೆಗಳನ್ನು ಮತ್ತು ಚಿಂತನೆಗಳನ್ನು ಎರಡು ವಿಧಾನಗಳ ಮೂಲಕ ನಾವು ಹೊರಗಾಕ್ತೀವಿ. ಆನ್ಸರ್ ಈ ಆಗುವಂಥದ್ದು. ಇಲ್ಲಿ ಮೇಯ್ನ್ ನಾವು ಕೌಶಲ್ಯಗಳು ಬಂದಾಗ ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿಗೆ ಬಂದಾಗ ಈ ಪರೀಕ್ಷೆಯಲ್ಲಿ ಬರಬಹುದಾದಂಥ ಪ್ರಮುಖ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ.
ತರಗತಿಯಲ್ಲಿ ವಿದ್ಯಾರ್ಥಿಗಳು ತಾವು ಕೇಳಿದ್ದನ್ನು ಟಿಪ್ಪಣಿ ಮಾಡಿಕೊಳ್ಳಲು ಅವಕಾಶ ನೀಡುವುದು ಯಾವುದಂದರೆ ಸಕ್ರಿಯ ಆಲಿಸುವಿಕೆ ತಂತ್ರ. ತರಗತಿಯಲ್ಲಿ ವಿದ್ಯಾರ್ಥಿಗಳು ತಾವು ಕೇಳಿದ್ದನ್ನು ಟಿಪ್ಪಣಿ ಮಾಡಿಕೊಳ್ಳೋಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ ಅದನ್ನು ಸಕ್ರಿಯ ಆಲಿಸುವಿಕೆ ತಂತ್ರ ಅಂತ ಕರೆಯುವಂಥದ್ದು. ಕತೆ ಹೇಳುವಾಗ ಮುಂದಾಗುವುದನ್ನು ಊಹಿಸಲು ಅವಕಾಶ ನೀಡುವುದರಿಂದ ಆ ಮಗುವಿನ ಮಾತುಗಾರಿಕೆ ಹೆಚ್ಚಾಗುವಂಥದ್ದು. ಕತೆ ಹೇಳುವಾಗ ಮುಂದಾಗುವುದನ್ನು ಊಹಿಸಲು ಅವಕಾಶ ನೀಡುವಾಗ. ಆಲಿಸುವಿಕೆ ಕ್ರಿಯಾತ್ಮಕವಾದದ್ದು. ಆಲಿಸುವಿಕೆಯು ಕ್ರಿಯಾತ್ಮಕವಾದರೆ ಆ ಅರ್ಥ ಮಾಡಿಕೊಳ್ಳುವಂಥದ್ದು ಯಾವುದು ಅಂತಂದರೆ ಇದು ಸುಲಭವಾಗ್ತದೆ ಮತ್ತು ವಿಸ್ತಾರವಾಗ್ತದೆ ಅಂತಕ್ಕಂಥದ್ದು. ಆನ್ಸರ್ ಸಿ. ವಿದ್ಯಾರ್ಥಿಗಳಲ್ಲಿ ಸಕ್ರಿಯ ಆಲಿಸುವಿಕೆಯನ್ನು ಉಂಟು ಮಾಡಲು ತರಗತಿಯಲ್ಲಿ ಶಿಕ್ಷಕರು ಬಳಸಬಹುದಾದಂಥ ತಂತ್ರ ಯಾವುದು ಅಂತ ಕೇಳಿದರೆ ನಾವೆಲ್ಲವನ್ನೂ ಬಳಸಬೇಕು. ಪ್ರಶ್ನೆಯನ್ನು ಕೇಳುವುದು, ಪ್ರಶ್ನೆಯನ್ನು ನಾವು ಕೇಳಬೇಕು ಮತ್ತು ಆ ಮಗು ಪ್ರಶ್ನೆ ಕೇಳಲು ಅವಕಾಶ ಮಾಡಿಕೊಡ್ಬೇಕು. ವಿದ್ಯಾರ್ಥಿಗಳು ತಾವು ಕೇಳಿದ್ದನ್ನು ಟಿಪ್ಪಣಿ ಮಾಡಿಕೊಳ್ಳಲು ಅವಕಾಶವನ್ನು ನೀಡಬೇಕು. ಕತೆ, ಘಟನೆ, ಸನ್ನಿವೇಶಗಳನ್ನು ಹೇಳುವಾಗ ಮುಂದಾಗುವುದನ್ನು ಊಹಿಸಲು ಅವಕಾಶವನ್ನು ನೀಡಬೇಕು. ಆಲಿಸಿ ಗ್ರಹಿಸಬಹುದಾದಂತಹ ಮೌಲ್ಯಮಾಪನ ಮತ್ತು ಹಿಮ್ಮಾಹಿತಿಯನ್ನು ನಾವು ಅದಕ್ಕೆ ನೀಡಬೇಕು. ಆನ್ಸರ್ ಡಿ ಆಗುವಂಥದ್ದು. ತರಗತಿಯಲ್ಲಿ ವಿದ್ಯಾರ್ಥಿಗಳು ಉದ್ದೇಶಪೂರ್ವಕವಾಗಿ ಕೇಳುವುದು ಡ್ಯಾಶ್ ಆಗಿರುತ್ತದೆ. ಆಲಿಸುವಿಕೆ ಕೌಶಲ್ಯ ಆಗಿರುವಂಥದ್ದು. ಉದ್ದೇಶಪೂರ್ವಕವಾಗಿ ಕೇಳುವಂಥದ್ದು ಆಲಿಸುವಿಕೆ ಕೌಶಲ್ಯ. ಪ್ರಾಥಮಿಕ ತರಗತಿಯ ಆರಂಭಿಕ ಹಂತಗಳಲ್ಲಿ ಅನೌಪಚಾರಿಕ ಮೌಲ್ಯಮಾಪನ ಒಳಗೊಂಡಿರುವಂತಹ ಕೌಶಲ್ಯ ಯಾವುದು ಅಂತಂದರೆ ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿ. ನೆನಪಿರಬೇಕು, ಪ್ರಾಥಮಿಕ ತರಗತಿಗಳಲ್ಲಿ ಆರಂಭಿಕವಾಗಿ ಅನೌಪಚಾರಿಕ ಮೌಲ್ಯಮಾಪನ ಒಳಗೊಂಡಂಥ ಕೌಶಲ್ಯ ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿ. ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿಯ ಕೌಶಲ್ಯವೆಂದರೆ ಯಾವುದು ಅಂತಂದರೆ ವಾಕ್ಯಗುಚ್ಛಗಳನ್ನು ಸೂಕ್ತ ಧ್ವನಿ ಏರಿಳಿತದೊಂದಿಗೆ ಓದುವುದು, ಹಾಡುವುದು ಮತ್ತು ಹಾಡಿಸುವುದು. ಪರಿಚಿತ ಮತ್ತು ಅಪರಿಚಿತ ಸನ್ನಿವೇಶಗಳನ್ನು ಕುರಿತಂತೆ ಸಂಭಾಷಣೆಯನ್ನು ತೊಡಗಿಸಿಕೊಳ್ಳುವಂಥದ್ದು. ಗೊತ್ತಾದ ವಿಷಯದ ಕುರಿತು ಚರ್ಚೆ ಮತ್ತು ಸಂವಾದವನ್ನು ಮಾಡುವಂಥದ್ದು. ತರ್ಕಬದ್ಧ ಮತ್ತು ಸೌಜನ್ಯಯುತ ಮಾತುಗಾರಿಕೆ ಇವೆಲ್ಲವೂ ಕೂಡ ಆಲಿಸುವಿಕೆ ಮತ್ತು ಮೌಖಿಕ ಅಭಿವ್ಯಕ್ತಿಯ ಕೌಶಲ್ಯಗಳಾಗಿರುವಂಥವು. ಮಾನಸಿಕ ಏಕಾಗ್ರತೆಯಿಂದ ಕುತೂಹಲದಿಂದ ವಿಷಯವನ್ನು ಊಹಿಸುತ್ತಾ ಆಲಿಸುವ ಅಭ್ಯಾಸವನ್ನು ನೀಡುವಂತಹ ಕೌಶಲ್ಯ ಯಾವುದು ಅಂತಂದರೆ ಆಲಿಸುವಿಕೆ ಅಂತ ಗೊತ್ತಿದೆ. ಅಭಿವ್ಯಕ್ತಿಯಲ್ಲಿ ಮುಖ್ಯವಾಗಿ ಶಿಕ್ಷಕರು ಗಮನಿಸಬೇಕಾದಂಥ ಅಂಶ ಅಭಿವ್ಯಕ್ತಿಯಲ್ಲಿ ಪದಗಳ ಸೂಕ್ತ ಬಳಕೆಯನ್ನು ಗಮನಿಸಬೇಕು. ತಾರ್ಕಿಕತೆ ಮತ್ತು ಸಮಂಜಸತೆಯನ್ನು ಬಳಸಬೇಕು ಮತ್ತು ಧ್ವನಿ ಏರಿಳಿತವನ್ನು ಬಳಸಬೇಕು. ಅಭಿವ್ಯಕ್ತಿಯಲ್ಲಿ ಎಲ್ಲವೂ ಆಗುವಂಥದ್ದು. ಪ್ರಾಥಮಿಕ ಹಂತದ ತರಗತಿಯಲ್ಲಿ ಮೌಖಿಕ ಅಭಿವ್ಯಕ್ತಿಯಲ್ಲಿ ಎದುರಾಗುವಂಥ ಸಮಸ್ಯೆಗಳು ಯಾವುದು ಅಂತಂದರೆ ಭಾಷೆಯ ಅಭಿವ್ಯಕ್ತಿಯಲ್ಲಿ ಉಚ್ಚಾರ ವ್ಯತ್ಯಾಸಗಳೇನಾಗ್ತವೆ. ಪ್ರಾಥಮಿಕ ಹಂತದಲ್ಲಿ ಮೌಖಿಕವಾಗಿ ಅಭಿವ್ಯಕ್ತಿ ಮಾಡುವಾಗ ಪ್ರಮುಖವಾಗಿ ಎದುರಾಗುವಂಥ ಸಮಸ್ಯೆ ಉಚ್ಚಾರಣ ವ್ಯತ್ಯಾಸಗಳು ಆಗುವಂಥದ್ದು. ಮೌಖಿಕ ಅಭಿವ್ಯಕ್ತಿಯಲ್ಲಿ ಕತೆ ಹೇಳುವುದು ಹಾಗೂ ಕತೆ ಹೇಳಿಸುವುದು ಒಂದು ಶ್ರೀಮಂತ ಭಾಷೆಗೆ ತೆರೆದುಕೊಳ್ಳಲು ಅವಕಾಶವನ್ನು ನೀಡುತ್ತದೆ. ಮೌಖಿಕ ಅಭಿವ್ಯಕ್ತಿಯಲ್ಲಿ ಮಗುವನ್ನು ಕತೆ ಹೇಳೋದ್ರಿಂದ ಮತ್ತು ಕತೆ ಕೇಳೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಕಲ್ಪನಾಶೀಲತೆ, ಸೃಜನಶೀಲತೆ, ತಾರ್ಕಿಕತೆ, ಚಿಂತನಶೀಲತೆ, ಸ್ವಾತಂತ್ರ್ಯ ಕಲಿಕೆಗೆ ಅವಕಾಶ ನೀಡಲು ಶಿಕ್ಷಕರು ತರಗತಿಯಲ್ಲಿ ನೀಡಬಹುದಾದಂಥ ಮೌಖಿಕ ಅಭಿವ್ಯಕ್ತಿ ಚಟುವಟಿಕೆ ಯಾವುದು ಅಂತ ಕೇಳಿದರೆ ಆನ್ಸರ್ ಸಿ, ಕತೆ ಹೇಳುವುದು. ತರಗತಿಯಲ್ಲಿ ತಮ್ಮ ವಿಚಾರಗಳನ್ನು ಸ್ಪಷ್ಟ ಮಾತುಗಳಲ್ಲಿ ಅಭಿವ್ಯಕ್ತಿಸಬಲ್ಲವರನ್ನು ನಾವು ಸ್ವತಂತ್ರ ಕಲಿಕಾದಾರರು ಅಂತೇಳಿ ಗುರುತಿಸುವಂಥದ್ದು. ಅಂದರೆ ಸ್ಪಷ್ಟವಾಗಿ ಒಂದು ಚಿತ್ರವನ್ನು ತೋರಿಸಿದ ತಕ್ಷಣ ಚಿತ್ರದ ಸನ್ನಿವೇಶವನ್ನು ಸಂಪೂರ್ಣವಾಗಿ ಹೇಳುವಂಥದ್ದು, ಎಲ್ಲವನ್ನು ಮಾಡಿದ್ರು ಅಂದರೆ ಸ್ಪಷ್ಟವಾಗಿ ಕಲಿಕಾದಾರರಾಗಿರುವಂಥದ್ದು. ಮೌಖಿಕ ಅಭಿವ್ಯಕ್ತಿ ಬೆಳೆಸಲು ಶಿಕ್ಷಕರು ಕೈಗೊಳ್ಳಬಹುದಾದ ಚಟುವಟಿಕೆ ಯಾವುದು ಅಂತಂದರೆ ಸಂಭಾಷಣಾ ಚರ್ಚೆನೇ ಇರುವಂಥದ್ದು. ಅಂದರೆ ಮೌಖಿಕ ಅಭಿವ್ಯಕ್ತಿ ಬೆಳಿಬೇಕು ಅಂದರೆ ನಾವು ಸಂಭಾಷಣೆ ಮಕ್ಕಳ ಜೊತೆ ಸಂಭಾಷಣೆ ಮಾಡೋಕ್ಕೆ ಅಥವಾ ನಮ್ಮ ಜೊತೆ ಸಂಭಾಷಣೆ ಮಾಡಲಿಕ್ಕೆ ಮಗುವನ್ನು ಪ್ರೇರೇಪಿಸುವಂಥದ್ದು. ತರಗತಿಯಲ್ಲಿ ಮಕ್ಕಳಿಗೆ ಹಲವು ಸಂಸ್ಕೃತಿಗೆ ತೆರೆದುಕೊಳ್ಳಲು ಅವಕಾಶ ನೀಡುವಂಥದ್ದು ಬಹುಭಾಷಾ ತರಗತಿ. ಅಂದರೆ ಆ ಒಂದು ಸಂಸ್ಕೃತಿಗೆ ತೆರೆದುಕೊಳ್ಬೇಕು ಅಂದರೆ ನಾವು ಬಹುಭಾಷಾ ತರಗತಿಗಳನ್ನು ಸಿಗುವಂಥದ್ದು. 2 ಅಥವಾ ಹೆಚ್ಚು ಭಾಷೆಗಳ ನಡುವೆ ಕೂಡುಕೊಳ್ಳುವಿಕೆ ಕಂಡುಬರುವುದು ಯಾವುದರಲ್ಲಿ ಅಂದರೆ ಬಹುಭಾಷಾ ತರಗತಿಗಳಲ್ಲಿ. ಈಗ ಅವನಿಗೊಬ್ಬನಿಗೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ಅವನು ಹಿಂದಿಯನ್ನು ಕಲಿಯುವಂಥದ್ದು, ಇವನು ಇಂಗ್ಲೀಷನ್ನು ಕಲಿಯುವಂಥದ್ದು, ಆ ಮಾತೃಭಾಷೆಯನ್ನು ಕಲಿಯುವಂಥದ್ದು. ಇದರಿಂದ ಏನಾಗುತ್ತೆ, ಕೂಡುಕೊಳ್ಳುವಿಕೆಗೆ ಬಹುಭಾಷಾ ತರಗತಿ ಅತ್ಯಂತ ಪ್ರಮುಖವಾಗಿ ಕಂಡುಬರುತ್ತದೆ. ಬಹುಭಾಷಿಕತೆಯ ತರಗತಿಗೆ ತರುವ ಭಾಷಾ ವೈವಿಧ್ಯತೆಯ ಒಂದು ಡ್ಯಾಶ್ ಆಗಿದೆ ಅಂತಂದರೆ ವಿಶ್ವಾಸಾರ್ಹ ಸಂಪನ್ಮೂಲ ಆಗಿರುವಂಥದ್ದು. ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನಾತ್ಮಕ ನಮ್ಯತೆ,
ಸಾಮಾಜಿಕ ಸಹಿಷ್ಣುತೆಯನ್ನು ಸಕಾರಾತ್ಮಕವಾಗಿ ಬೆಳೆಸಲು ಸಾಧ್ಯವಾಗುವಂಥ ಸಂದರ್ಭ ಯಾವುದು ಅಂದರೆ ಬಹುಭಾಷಾ ತರಗತಿಗಳಲ್ಲಿ ಸಾಧ್ಯ. ಜ್ಞಾನಾತ್ಮಕ ನಮ್ಯತೆ, ಸಾಮಾಜಿಕ ಸಹಿಷ್ಣುತೆಯನ್ನು ಸಕಾರಾತ್ಮಕವಾಗಿ ಬೆಳೆಸಬೇಕು ಅಂದರೆ, ಉತ್ತಮ ರೀತಿಯಲ್ಲಿ ಬೆಳೆಸಬೇಕು ಅಂದರೆ ಭಾಷಾ ತರಗತಿ ಬೇಕಾಗುವಂಥದ್ದು. ನೆಕ್ಸ್ಟು ಭಾಷಾ ಆಯಿತು. ಹಲವು ಸಂಸ್ಕೃತಿಗಳು ಒಂದಾಗಿ ನಡೆಯುವಂತಹ ಸಂಗತಿ ಸಂವಾದವೇ ಬಹುಭಾಷಾ ತರಗತಿ. ಒಳಗೊಳ್ಳುವ ತರಗತಿಯಲ್ಲಿ ವಿದ್ಯಾರ್ಥಿಗಳು ಆಲಿಸುವ ವಿಷಯವನ್ನು ಪಠ್ಯ ನೋಡಿಕೊಂಡು ಆಲಿಸಲು ಅವಕಾಶ ಪಡೆದುಕೊಳ್ಳುವುದು. ಶ್ರವಣ ದೋಷವುಳ್ಳವಂತಹ ಮಕ್ಕಳು ಆಲಿಸುವ ವಿಷಯವನ್ನು ಪಠ್ಯ ನೋಡಿಕೊಂಡು ಅವರು ಆಲಿಸಲು ಅವಕಾಶವನ್ನು ಕೊಡಬೇಕು. ವಿದ್ಯಾರ್ಥಿಗಳು ತರಗತಿಯಲ್ಲಿ ಮಾಡುವಂತಹ ಭಾಷಾ ತಪ್ಪುಗಳು ಅವರ ಡ್ಯಾಶ್ ತಿಳಿಯಲು ಸಹಾಯಕವಾಗುವಂತಹ ಕಿಟಕಿ ಎನ್ನಬಹುದು. ಭಾಷಿಕ ಸಾಮರ್ಥ್ಯ ಮತ್ತು ಚಿಂತನೆಗಳ ಮೂಲಕ ಅವರು ಮಾಡುವಂತಹ ಭಾಷಾ ತಪ್ಪುಗಳನ್ನು ಅವರು ತಿಳಿಯೋಕ್ಕೆ ಅನುಕೂಲವಾಗುವಂಥದ್ದು. ಮಗುವಿನ ಮನೆ ಭಾಷೆಯನ್ನು ಗೌರವಿಸಬೇಕು. ಶಾಲಾ ಭಾಷೆಗೆ ಹೊಂದಿಸುವಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ನೈದಾನಿಸಿ ಅನುಕೂಲಿಸಬೇಕಾಗಿರುವಂಥ ಅಂಶ ಯಾವುದು ಅಂದರೆ ಭಾಷಿಕ ತಪ್ಪುಗಳನ್ನು ನೈದಾನಿಸಿ ಮಗುವನ್ನು ಹೊಂದಿಸಬೇಕು. ತರಗತಿಯಲ್ಲಿ ಶಿಕ್ಷಕರು ನಾಲಿಗೆ ಸುರುಳಿಗೆ ಅನುಕೂಲವಾಗುವಂತಹ ಪದಗಳ ವಾಕ್ಯಗಳನ್ನು ರಚಿಸಿ ಅಭ್ಯಾಸ ಮಾಡಿಸುವುದರ ಮೂಲಕ ಏನು ಮಾಡೋದು, ನಾವು ಮಾತುಗಾರಿಕೆಯಲ್ಲಿ ಉಚ್ಚಾರಣ ದೋಷವನ್ನು ಸರಿಪಡಿಸ್ಬೋದು. ದೋಷವುಳ್ಳವರನ್ನು ನಾವೇನು ಮಾಡ್ಬೋದು, ಸುರುಳಿ ಪದಗಳನ್ನು ಹೇಳುವ ಮೂಲಕ, ಅಂದರೆ ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ ಈ ರೀತಿ ಹೇಳುವಂಥದ್ದು. ಪ್ರಾಥಮಿಕ ಹಂತದಲ್ಲಿ ಶಿಕ್ಷಕರು ಮಕ್ಕಳನ್ನು ಕಥೆಯ ನೀತಿಯನ್ನು ಹೇಳುವಂತೆ ಒತ್ತಾಯ ಮಾಡಬಾರ್ದು. ಏಕೆಂದರೆ ಮಕ್ಕಳು ಕಥೆಯ ಮೌಲ್ಯವನ್ನು ನೇರವಾಗಿ ತಮ್ಮದಾಗಿಸಿಕೊಳ್ಳಬಲ್ಲವರೇ ಹೊರತು ಅದರ ಕುರಿತಂತೆ ಚಿಂತನೆಯಲ್ಲಿ ಅವರು ತೊಡಗಿಕೊಳ್ಳಲಾರರು. ಹಾಗಾಗಿ ನಾವು ಅವರಿಗೆ ಕಥೆಯ ನೀತಿಯನ್ನು ಹೇಳುವಂತೆ ಅವರಿಗೆ ಒತ್ತಾಯವನ್ನು ನಾವು ಮಾಡಬಾರ್ದು. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ತವೆ. ಆಲಿಸುವಿಕೆಗೆ ಹೆಚ್ಚು ಅರ್ಥಪೂರ್ಣವಾಗಬೇಕಾದರೆ ನಾವು ವಿದ್ಯಾರ್ಥಿಗಳ ಆಸಕ್ತಿಗೆ ಹೊಂದುವಂಥ ವಿಷಯಗಳನ್ನು ಕೊಡುತ್ತಾ ಅವರ ಗಮನವನ್ನು ನಾವು ಕೇಂದ್ರೀಕರಿಸಿ ಆಲಿಸುವ ತರಬೇತಿಯನ್ನು ನೀಡುವಂಥದ್ದು. ಅಂದರೆ ನಾವು ಅವರನ್ನು ಅಟ್ರ್ಯಾಕ್ಟ್ ಮಾಡ್ಕೊಂಡು ಅವ್ರು ಕೇಳುವಂತಹ ಪದಗಳನ್ನು ಹೇಳ್ತಾ ಅವ್ರಿಗೆ ಆಸಕ್ತಿಯನ್ನು ಕೆರಳಿಸ್ತಾ ಅವ್ರ ಗಮನವನ್ನು ನಾವೇನು ಮಾಡಬೇಕು, ಕೇಂದ್ರೀಕರಿಸಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಓದುಗಾರಿಕೆ ಮತ್ತು ಬರವಣಿಗೆ ಕೌಶಲ್ಯದ ಬಗ್ಗೆ ನೋಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.